ಜೈ ಶ್ರೀರಾಮ್. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ, ಈಗ ಶ್ರೀರಾಮರಿಗೆ ಸಂಬಂಧಿತ ಒಂದು ಹಾಡನ್ನ ಕೇಳಿ ನಂತರ ಕಾರ್ಯಕ್ರಮಕ್ಕೆ ಬರೋಣ. ಇವತ್ತಿನ ಪಂಚಾಂಗ ಫಲ ನೋಡೋಣ. 22ನೇ ತಾರೀಕು ಜನವರಿ 1, 2024 ಸೋಮವಾರ. ಶೋಭಕೃತ್ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪೌಷ ಮಾಸೆ, ಶುಕ್ಲ ಪಕ್ಷದ ದ್ವಾದಶಿ ತಿಥಿ, ಮೃಗಶಿರಾ ನಕ್ಷತ್ರ, ಬ್ರಹ್ಮಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ. ನನ್ನ ಮಾತು ಮನಸ್ಸು ಎಲ್ಲ ಒಂಥರ ಗದ್ಗದಿತರಾಗಿ ಕೂತು ಬಿಟ್ಟಿದ್ದೇನೆ. ನಮ್ಮ 140 ಕೋಟಿಗೂ ಮೇಲ್ಪಟ್ಟು ನಮ್ಮ ಭಾರತೀಯರಿಗೆ ಇವತ್ತೊಂದು ಸುವರ್ಣ ದಿನ. ನಮ್ಮ ರಾಮಯ್ಯನಿಗೆ ಮರಳಿ ಪ್ರಾಣ ಪ್ರತಿಷ್ಠ ಆ ಅಯೋಧ್ಯೆಯಲ್ಲಿ. ಇದಕ್ಕಿಂತ ಸುದಿನ ನಮ್ಮ ಯಾವ ಜನ್ಮದ ಪುಣ್ಯವೋ, ಯಾವ ಜನ್ಮದ ಸಂಕಲ್ಪವೋ ನಮಗೊಂದು ಆನಂದ ತುಂಬ ತಂದು ಕೊಡತಕ್ಕಂಥ ಒಂದು ಭಾವ. ಇದಕ್ಕೆ ಮೀರಿದ ಆನಂದ ಎಲ್ಲಿದೆ ಮಕ್ಕಳೇ? ಈ ಜನ್ಮಕ್ಕೆ ನಾವು ಮಹಾತ್ಮ ಗಾಂಧೀಜಿ ನೋಡಿಲ್ಲ, ನೆಹರು ನೋಡಿಲ್ಲ, ಎಷ್ಟೋ ಪುಣ್ಯಾತ್ಮರನ್ನ ನೋಡಿಲ್ಲ. ಆದರೆ ನಮಗೆ ಯಾವ ಜನ್ಮದ ಸಂಕಲ್ಪವೋ ಈ ಒಂದು ದೇವತಾ ಕಾರ್ಯವನ್ನ ನಮ್ಮ ಕಣ್ಣಿಂದ ನೋಡುವಷ್ಟರ ಒಂದು ಸೌಭಾಗ್ಯವನ್ನ ಆ ಪರಮಾತ್ಮ ಮಾಡಿಟ್ಟಿದ್ದಾನೆ. ಅದಕ್ಕೆ ಆ ಸಂಕಲ್ಪವಾಗಿ ನಿಜವಾಗ್ಲೂ ಆ ವಿಶ್ವ ಹಿಂದೂ ಪರಿಷತ್ತಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಅಲ್ಲ. ಮರಳಿ ರಾಮಯ್ಯನನ್ನ ನೋಡಿ, ರಾಮ ವನವಾಸಕ್ಕೆ ಹೋಗಿದ್ದ. ವನವಾಸಕ್ಕೆ ಹೋಗಿದ್ದಕ್ಕೆ ಪಟ್ಟಾಭಿರಾಮ ಆಗಿದ್ದು. ಇಲ್ಲಾಂದ್ರೆ ಆತನು ಒಬ್ಬ ಸಾಮಾನ್ಯ ರಾಜ. ಹೋದ ಅಂತೆ ಜನಕನ ಆಸ್ಥಾನಕ್ಕೆ, ಅಲ್ಲೊಂದು ಶಿವಧನಸ್ಸು ಮುರಿದ್ನಂತೆ, ಸೀತಾಮಾತೆಯನ್ನ ತಂದೆಯ ಅಣತಿಯಂತೆ ಮದುವೆ ಆದನಂತೆ. ಡನ್, ಅಷ್ಟೇ, ಮುಗೀತು. ತನಗೂ ಒಂದು ಮಕ್ಕಳಾಯ್ತು, ಹೋದ. ಆದರೆ ಬೇರೆ ಯಾವುದೇ ರಾಜರ ಬಗ್ಗೆ ನಾವು ಇಕ್ಷಾಕು ವಂಶ ಇರಬಹುದು, ಸೂರ್ಯವಂಶ ಇರಬಹುದು, ಚಂದ್ರವಂಶ ಇರಬಹುದು, ಕುರುವಂಶ ಇರಬಹುದು, ಬೇರೆಯವ್ರ ಬಗ್ಗೆ ಮಾತನಾಡುವುದಕ್ಕಿಂತಲೂ ಒಬ್ಬ ರಾಜನಾಗಿ, ಒಬ್ಬ ಮಗನಾಗಿ, ಒಬ್ಬ ತಂದೆಯಾಗಿ, ಒಬ್ಬ ಪತಿಯಾಗಿ, ಒಬ್ಬ ದೊರೆಯಾಗಿ, ಒಬ್ಬ ಮಿತ್ರನಾಗಿ, ಶತ್ರುವಿಗೆ ಶತ್ರುವಾಗಿ, ಅಮ್ಮನಿಗೆ ಮಗನಾಗಿ, ಪ್ರಜೆಗಳಿಗೆ ಆ ಒಂದು ಪ್ರಜಾಸತ್ತಾತ್ಮಕ ಒಂದು ದೊರೆಯಾಗಿ, ಪ್ರಜಾಪ್ರತಿನಿಧಿಯಾಗಿ, ಎಷ್ಟು ಸುಗುಣಾಭಿರಾಮ. ಅದಕ್ಕೆ ರಾಮ ಅನ್ನೋದು. ಆ ರಾಮ ಮಂತ್ರ, ರಾಮ ತಾರಕ ಮಂತ್ರ. ನಮ್ಗೆ ಆ ಮಂತ್ರ ಬರೋಲ್ಲ, ಈ ಮಂತ್ರ ಬರಲ್ಲ, ಈ ಶ್ಲೋಕ ಬರಲ್ಲ, ಎಲ್ಲ ಬಿಟ್ಬಿಡಿ. ರಾಮ ಅನ್ನೋದು ಬರುತ್ತಲ್ವಾ, ಅಷ್ಟು ಸಾಕು. ನಿಮಗೆ ಗೊತ್ತಿಲ್ಲ ಮಕ್ಕಳೇ, ಅಂತ ಒಂದು ಕೈಲಾಸದಲ್ಲಿ ಕುಳಿತಿರ್ತಕ್ಕಂಥ ಆ ಪರಮಶಿವ ಕೂಡ ಸದಾ ರಾಮ 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 ಅಂತಲೇ ಕರೆಯೋದು. ಹೌದು, ಅಲ್ಲೊಂದು ವಿಶೇಷ ಆ ಪ್ರಣವ ಶಕ್ತಿಗೆ. ಅಲ್ಲೊಂದು ಓಂಕಾರ ನಾವು ಕರೆಕ್ಟಾಗಿ ಡಿವೈಡ್ ಮಾಡಿ ನೋಡಿದ್ರೆ ರಾಮನಿಗೆ ಯಾಕೆ ಅಷ್ಟೊಂದು ಕಷ್ಟ? ಅಲ್ಲಿ ನೋಡಿ, RAMA ಇಂಗ್ಲಿಷ್ ಅಕ್ಷರವನ್ನೇ ತಗೊಳ್ಳಿ ನೀವು ಬೇಕಂದ್ರೆ. ಅಲ್ಲೊಂದು ಲೆಕ್ಕಾಚಾರ ಬರುತ್ತೆ. R ಅಂದ್ರೆ 2, A ಅಂದ್ರೆ 1, 3, M ಅಂದ್ರೆ 4, 7, A ಮತ್ತೆ ಬಂತು 8. ರಾಮ್ ಅನ್ಬೋದು ನಾವು ಅಂತನೂ ಕೆಲವ್ರು ಹೇಳ್ಬೋದು. 7 ಬರುತ್ತೆ. ರಾಮ ಅಂತೇವೆ 8. ಅದಕ್ಕೆ ಅಷ್ಟು ಕಷ್ಟಗಳು, ಅಷ್ಟು ನೋವುಗಳನ್ನು ದಾಟಿಯೂ ಬಂದು ತನ್ನ ತಂದೆ ಇರ್ಬೋದು, ಪತ್ನಿ ವಿಯೋಗ, ಪತ್ನಿ ದೂರ, ಮಕ್ಕಳು ದೂರ, ಸ್ನೇಹಿತ ದೂರ, ಬಂಧುಗಳು ದೂರ, ತನ್ನ ಆತ್ಮೀಯರೆಲ್ಲ ದೂರ. ಆದರೂ ರಾಮರು ತನ್ನ ಕರ್ತವ್ಯವನ್ನು ಬಿಡಲಿಲ್ಲ. ಕರ್ತವ್ಯಕ್ಕೆ ಇನ್ನೊಂದು ಹೆಸರು ರಾಮಚಂದ್ರರು. ಯಾವ ಮಟ್ಟಕ್ಕೆ ಅಂದ್ರೆ ನೀವು ನಂಬೋಲ್ಲ. ಕಾಡಿಗೆ ಹೋದಾಗ ಆ ಒಂದು ವನವಾಸ ನಿಶ್ಚಯ ಆಗಿ ಹೋಯಿತು. ಅದೊಂದು ದೇವಿ ಇಚ್ಛೆ ಇತ್ತು. ರಾವಣ ಸಂಹಾರ ಆಗಬೇಕಿತ್ತು. ಒಂದು ಪರಸ್ತ್ರೀಯನ್ನ ಇಚ್ಛೆ ಇಲ್ಲದೆ
ಇಷ್ಟವಿಲ್ಲದೆ ಭೋಗಿಸುವುದು, ಇನ್ನೊಬ್ಬರ ಸೊತ್ತನ್ನ ಕದಿಯುವ ಅಧಿಕಾರ, ಭೋಗಿಸುವ ಅಧಿಕಾರ ರಾಮನ ಕಾಲದಲ್ಲೇ ಇತ್ತು. ಇಲ್ಲ, ಶಿಕ್ಷಾರ್ಹ ಅಪರಾಧವೇ, ಅಪರಾಧವೇ. ಅದಕ್ಕೆ ರಾಮರೇ ಬರಬೇಕಿತ್ತು. ರಾಮಾವತಾರವಾಗಿ ವಿಷ್ಣು ಬಂದು ಇಡೀ ಲೋಕದಲ್ಲಿ ಅವರು ಯಾಕೆ ಅಷ್ಟು ನಾವು ರಾಮ 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 ಅಂತೇವೆ ಗೊತ್ತಾ? ನನ್ನ ರಾಮಚಂದ್ರ ಪ್ರಭು, ಪ್ರಭು ಅದು ಪ್ರಭುಗಳಿಗೆಲ್ಲ ಪ್ರಭು ರಾಮಚಂದ್ರ ಪ್ರಭು. ಒಬ್ಬ ದೊರೆಯಾಗಬೇಕು ಅಂದ್ರೆ ಮೊದಲು ಕಲಿಯಬೇಕಾಗಿರುವುದೇ ರಾಮಚಂದ್ರರ ಲಕ್ಷಣಗಳು. ಹೌದು, ಹೇಗೆ ರಾಜ್ಯಪಾಲನೆ ಮಾಡಬೇಕು, ಏಕಪತ್ನಿ ವ್ರತಸ್ಥನಿಂದ ಹಿಡಿದು ತುಂಬಾ ಆತ ನಿರ್ಣಾಯಕ ಕಾಲಘಟ್ಟ ಆತ ಶ್ರೀರಾಮಚಂದ್ರ ಪ್ರಭು. ಹೀಗೇ ಬದುಕಬೇಕು, ಹಿಂಗೇ ಬದುಕಬೇಕು ಅನ್ನತಕ್ಕಂಥದ್ದನ್ನ ಜಗತ್ತಿಗೆ ತೋರಿಸ್ಕೊಟ್ಟಂಥದ್ದು ಅಷ್ಟೇ ಅಲ್ಲ, ತಾನು ನೆನೆಸಿದ್ರೆ ಇದೆಲ್ಲಾ ಮಾಯೆಯಿಂದಲೂ ಹೊರಗಡೆ ಬರ್ಬೋದಿತ್ತು. ನೋಡಿ, ಅಲ್ಲಿ ಮೇಘನಾದ ಆ ಒಂದು ಯುದ್ಧ ನಡೆಯುವಾಗ ನಾಗಾಸ್ತ್ರ ಬಳಸಿ ರಾಮ ಲಕ್ಷ್ಮಣರಿಬ್ಬರನ್ನು ಇಡೀ ಕಪಿ ಸೇನೆಯೇ ದಂಗಾಗಿ ಕೂತು ಬಿಟ್ಟಿರುತ್ತೆ. ಅದು ಬಿಡಿಸ್ಲಿಕ್ಕೆ ಹೋದಷ್ಟು ಆ ನಾಗಗಳು ಕಚ್ತಾ ಇರ್ತವೆ, ಪ್ರಜ್ಞೆ ತಪ್ಪಿ ಇಲ್ಲ. ನೋಡಿ, ಪ್ರಕೃತಿಯ ಆ ಒಂದು ಶಕ್ತಿ ಗರುತ್ಮಂತ ಗರುಡ ದೇವರು ಬಂದು ಆ ನಾಗಗಳನ್ನ ಬಡದಾಕ್ತಾರೆ, ಆ ಬಂಧ ವಿಮೋಚನೆ ಮಾಡ್ತಾರೆ. ರಾಮಚಂದ್ರರಿಗೆ, ಆ ರಾಮಚಂದ್ರ ಪ್ರಭುವಿಗೆ ಹಿಂದಿನ ಜನ್ಮದ ಯಾವ ನೆನಪು ಇಲ್ಲ, ತಾನು ಯಾರು ಏನು. ತಮ್ಮನ್ನೆಲ್ಲೋ ನೋಡಿದಾಗ ಅನ್ನಿಸ್ತಿದೆ, ದಿವ್ಯ ಸ್ವರೂಪ ತಾವು ಯಾರು, ಬಂದ ಕಾರ್ಯವೇನು, ನನಗೆ ಯಾಕೆ ಇಂಥದ್ದೊಂದು ಸಹಾಯ ಮಾಡಿದ್ರಿ ಅಂತ ಕೇಳ್ತಾನೆ. ತಾನು ಎಲ್ಲಿಯೂ ದೇವರು ಅಂತ ಹೇಳ್ಕೊಳ್ಳಿಲ್ಲ. ನಾವು ಇವತ್ತು ಒಂದಿಷ್ಟು ಅಧಿಕಾರ ಬಂದಿದ ತಕ್ಷಣ ನಾನು ಯಾರು ಗೊತ್ತಾ? ಅಖಂಡ ಭೂಮಂಡಲವನ್ನೇ ಆಳಿದಂತ ಕೋದಂಡ ರಾಮ. ಹೌದು, ಸಪ್ತ ಸಮುದ್ರಗಳಲ್ಲಿ ಸ್ನಾನ ಮಾಡಿ ಬರ್ತಿದ್ದ ವಾಲಿ. ಅಯ್ಯೋ, ಬೆಳಿಗ್ಗೆ ಸಂಧ್ಯಾವಂದನ ಒಂದು ಸಮುದ್ರ ಆದ್ರೆ ಸಂಜೆ ಇನ್ನೊಂದು ಸಮುದ್ರ ಹಾರಿ ಹೋಗಿ ಬರ್ತಿದ್ದ. ಅವನನ್ನೇ ಬಡದಾಕಿದಂತವ, ಮಹಾಬಲಶಾಲಿ, ಸುಮ್ಮನೆ ಅಲ್ಲ ಅಂತ ರಾಮಚಂದ್ರ ಪ್ರಭು. ಅದು ಬರೀ ತನ್ನ ಬಾಣದಿಂದಲೇ, ಬೇರೆ ಏನೇನೋ ಅಸ್ತ್ರ ಶಸ್ತ್ರ ಅದು ಇದು ಅಲ್ಲ, ಬರೀ ಬಾಣದಿಂದಲೇ ವಾಲಿಯನ್ನ ಹೊಡೆದು ಬಡದಾಕೋದು. ಕಬಂಧ ಇರಬಹುದು, ಮಾರೀಚ ಇರಬಹುದು, ಎಲ್ಲರನ್ನ. ಆದರೆ ರಾವಣಾಸುರ ಸಂಹಾರದಲ್ಲಿ ಅಲ್ಲೊಂದು ನಡೆಯುತ್ತೆ, ಬ್ರಹ್ಮಾಸ್ತ್ರ ಪ್ರಯೋಗ ಆಗಬೇಕಾಗುತ್ತೆ. ಅದನ್ನು ಕೂಡ ಮಾಡೋದಿಲ್ಲ, ಇಲ್ಲ ಬಾಣದಿಂದಲೇ ಹೊಡಿತಾನೆ. ಯಾಕಂದ್ರೆ ಮನುಷ್ಯನಾಗಿಯೇ ಯೋಚನೆ ಮಾಡ್ತಿದ್ರು ನನ್ನ ರಾಮಚಂದ್ರ ಪ್ರಭು. ಅಷ್ಟಿದ್ದರು, ಅಷ್ಟೆತ್ತರಕ್ಕೆ ಬೆಳೆದಿದ್ದರು. ಆ ಗರುಡ ಕೂಡ ಅದನ್ನೇ ಹೇಳ್ತಾನೆ, ಸ್ವಾಮಿ ನನ್ನದು ನಿಮ್ಮದು ಪೂರ್ವ ಜನ್ಮದ ಸಂಬಂಧ, ನೀವು ಮರಳಿ ನಾನು ಭೇಟಿ ಆಗ್ತೇನೆ, ಈ ರೂಪದಲ್ಲ, ಈಗ ಅದರ ಬಗ್ಗೆ ಚಿಂತನೆ ಬೇಡ, ಆಗ ಸಿಕ್ಕಾಗ ಮಾತಾಡೋಣ ಅಂತೇಳಿ ಹೊರಟೋಗ್ತಾರೆ. ಆಶ್ಚರ್ಯಚಕಿತರಾಗ್ತಾರೆ. ರಾಮನಿಗೆ ಅದರ ಪ್ರಜ್ಞೆ ಇಲ್ಲ. ನಮಗೆ ನಮ್ಮ ತಾತ ಯಾರು ಗೊತ್ತಾ, ನಮ್ಮಪ್ಪ ಯಾರು ಗೊತ್ತಾ, ನಾನು ಏನ್ ಗೊತ್ತಾ, ನಾನು ಎಂಥವನ್ ಗೊತ್ತಾ, ನನ್ನ ದುಡ್ಡು ಗೊತ್ತಾ, ನನ್ನ ಗತ್ತು ಗೊತ್ತಾ, ನನ್ನ ತೂಕ ಗೊತ್ತಾ, ನನ್ನ ಪೊಸಿಷನ್ ಗೊತ್ತಾ, ಏನೇನು ಮಾತಾಡ್ತೇವೆ. ಒಂದು ಸಾಮಾನ್ಯ ಅಧಿಕಾರಿ ಮಟ್ಟ ಬಂದ್ಬಿಟ್ರೇನೆ, ಒಂದ್ ಸ್ವಲ್ಪ ಅಧಿಕಾರ ಬಂದ್ರೇನೆ, ನನ್ನ ರಾಮಚಂದ್ರ ಪ್ರಭು ಇವತ್ತು ಒಂದು ಎಲ್ಲಾದ್ರೂ ತೋರಿಸಿ, ಒಂದೇ ಒಂದು ಪ್ರಜೆ ಮಾತನಾಡೋ ಒಂದು ಮಾತಿಗೆ ಯಾಕೆ ರಾಮರು ದೇವರಾಗಿ ಬಿಟ್ಟರು? ತುಂಬಾ ಜನ ಮಾತಾಡ್ತಾರೆ. ರಾಮ ಸೀತಾಮಾತೆಯನ್ನ ಬೇಕು ಅಂತ ತುಂಬು ಗರ್ಭಿಣಿಯನ್ನ ಕಾಡಿಗೆ ಬಿಟ್ಟು ಬಿಟ್ಟ. ಇಲ್ಲ, ತಾನು ದೊರೆಯಾದಾಗ ದೊರೆಯ ರೀತಿಯಲ್ಲೇ ಯೋಚನೆ ಮಾಡಬೇಕಾಗುತ್ತೆ. ಜನಗಳ ಪ್ರತಿನಿಧಿ, ಪ್ರಜಾಪ್ರತಿನಿಧಿ. ಒಂದು ಮಾತು, ಗುಪ್ತಚಾರರನ್ನ ಇಟ್ಟಿದ್ರು, ಗೂಢಾಚಾರಿಕೆ ಮಾಡ್ತಿದ್ರು. ತಾನು ಮಾಡ್ತಿದ್ದಂತ ಕೆಲಸ ಕಾರ್ಯ ಎಲ್ಲಾದ್ರೂ ಒಂದು ಅಪಶ್ರುತಿ, ಎಲ್ಲಾದ್ರೂ ಒಂದು ತಪ್ಪು, ಅದು ಒಂದು ರಾಜನಿಗಿರ್ಬೇಕು. ನನ್ನ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಇದೆ, ನಾನು ಸರಿಯಾಗಿ ಸೇವೆ ಮಾಡ್ತಿದ್ದೇನಾ, ಅವರಿಗೆ ಮೆಚ್ಚುಗೆಯಾಗುವ ಹಾಗೆ. ಯಾಕಂದ್ರೆ ಜನಾರ್ದನನನ್ನ ಮೆಚ್ಚಿಸಬಹುದು, ಜನರನ್ನ ಮೆಚ್ಚಿಸಲು ಸಾಧ್ಯವಿಲ್ಲ. ಆದರೆ ನನ್ನ ರಾಮಚಂದ್ರ ಪ್ರಭುವಿನ ಕಾಲಘಟ್ಟದಲ್ಲಿ ಇದು ನಡೆಯಿತು. ನೀವು ನಂಬ್ತೀರಾ? ನನ್ನ ರಾಮಚಂದ್ರ ಪ್ರಭುವಿನ ಕಾಲಘಟ್ಟದಲ್ಲಿ ಒಂದು ವೈಧವ್ಯ ಸಾವಿರಲಿಲ್ಲ, ಯಾವುದೇ ಸ್ತ್ರೀ ವಿಧವಾ ಸ್ತ್ರೀಯಾಗಿ ಇದ್ದಂತ ಒಂದೇ ಒಂದು ಇನ್ಸಿಡೆಂಟ್ ನೀವು ಹುಡುಕಿದರೂ ಇಲ್ಲ.
ಹೌದು, ವೈಧವ್ಯ ಪ್ರಾಪ್ತಿ, ಅಕಾಲಿಕ ಮರಣ. ಯಮಧರ್ಮರು ಕೂಡ ಒಳಗಡೆ ಬರ್ಲಿಕ್ಕೆ ಭಯ ಪಡ್ತಿದ್ರಂತೆ ಅಯೋಧ್ಯ ನಗರಕ್ಕೆ. ಆ ಅಪಮೃತ್ಯು ದೇವತೆ, ಮೃತ್ಯು ದೇವತೆ ಬೇರೆ, ಅಪಮೃತ್ಯು ಅನ್ನತಕ್ಕಂಥ ಮಾತಿಲ್ಲ, ನಾರಾಯಣ ಬಲಿ ಇಲ್ಲ, ಪ್ರೇತ ಸಂಸ್ಕಾರಗಳಿಲ್ಲ. ನೆನಪಿಟ್ಟುಕೊಳ್ಳಿ, ಪ್ರೇತಕ್ಕೆ ಮೋಕ್ಷವಿಲ್ಲದೆ ಅಲದಾಡುವಂತಹ ಪ್ರಸಂಗ ನಮ್ಮ ರಾಮಚಂದ್ರರ ಕಾಲದಲ್ಲಿ ಇಲ್ಲ. ಎಲ್ಲೋ ನರಳಿ ಒದ್ದಾಡಿ ನನ್ನ ಮಗ ಹೀಗ್ ಮಾಡ್ದ, ನನ್ನ ಹೆಂಡತಿ ಹಿಂಗ್ ಮಾಡಿದ್ಲು, ನನ್ನ ಗಂಡ ಹೀಗ್ ಮಾಡ್ದ, ಅಲ್ಲೊಂದು ಅತ್ಯಾಚಾರ, ವ್ಯಭಿಚಾರ. ನೀವು ಮೂಲ ರಾಮಾಯಣ ಹುಡುಕಿ ನೋಡಬೇಕು. ಅದಕ್ಕೆ ಹೇಳೋದು ಮಕ್ಕಳೇ, ಏನಕ್ಕೆ ನಮ್ಮ ಮನೆಗಳಲ್ಲಿ ಆ ಒಂದು ರಾಮಾಯಣ, ಮಹಾಭಾರತ, ಭಾಗವತ ಇದೆಲ್ಲ ಇರಬೇಕು ಅಂದ್ರೆ ನಮ್ಮಲ್ಲಿ ಅಂಥದ್ದೊಂದು ಆ ಚರಿತ್ರಕಾರನ ಓದುತ್ತಾ ನಾವು ಹೇಗೆ ಬದುಕಬೇಕು ಅಂತ ನಮ್ಮ ಹಿರಿಯರು ನಮಗೆ ತಿಳಿಸ್ಕೊಡ್ತಿದ್ರು. ಏನೂ ಬೇಡ, ಈ 30-35 ವರ್ಷದ ಹಿಂದ್ಗಡೆ ಇಷ್ಟು ಡೈವರ್ಸ್ಗಳ ಪ್ರಮಾಣ ಕೇಳ್ತಿದ್ರ? ಡೈವರ್ಸ್ ಕೋರ್ಟ್ ಇತ್ತ? ವಿವಾಹ ವಿಚ್ಛೇದನ ಪ್ರಕರಣಗಳು ನಮ್ಮ ಅಜ್ಜನ ಕಾಲ, ನಮ್ಮ ತಂದೆ ತಾಯಿ ಕಾಲದಲ್ಲಿ ಇರಲಿಲ್ಲ. ಎಲ್ಲೋ ಒಂದು ಕೇಳ್ತಿದ್ವಿ, ಕೇಳಿದ್ರು ಕೂಡ ವಿಚ್ಛೇದನದ ಮಾತಿರಲಿಲ್ಲ, ಬಿಟ್ಟು ದೂರ ಹೋಗಿರ್ತಿದ್ರು. ನೆನಪಾಡಿಗೆ ನೀನು ನಿನ್ಗೇನ್ ಬೇಕೋ ತಗೋ ಬಿಡು, ಅದು ಬೇರೆ ಮಾತುಗಳು. ಆದ್ರೆ ಈ ಪಾಟಿಯ ನಿತ್ಯ 100 ವಿವಾಹ ವಿಚ್ಛೇದನಗಳು ನಡೆಯುತ್ತಿದ್ದಾವೆ. ಯವನ ದೇಶದವರ ಈ ಒಂದು ಪ್ರಮಾಣ, ಅವರ ಊಟ, ಅವರ ಊರು, ಯಾರ ಮನೇಲಿ ಕೇಳಿದ್ರು ಕೆನಡಾಗ್ ಹೋಗ್ಬೇಕು, US ಹೋಗ್ಬೇಕು, ಫಾರಿನ್ಗೆ ಹೋಗ್ಬೇಕು. ಫಾರಿನ್ ಕಲ್ಚರೇ ಅದು. ಅವ್ರು ತಿಂಗಳಿಗೊಂದು ಹೆಂಡತಿ, ತಿಂಗಳಿಗೊಂದು ಗಂಡ. ಆ ಅಭ್ಯಾಸಗಳನ್ನ ತಗೊಬಂದು ಅವ್ರ ಊಟ, ಅವರ ನೀರು, ಅವರ ಭಾವ, ಅವರ ಒಂದು ಉಪ್ಪು ತಗೊಬಂದ್ಮೇಲೆ ಇನ್ನು ನಮಗ್ ಬರೋದು ಇನ್ನೇನಾಗುತ್ತೆ? ಅವ್ರ ತಂದೆ ತಾಯಿ ಜೊತೆಲಿದ್ದಾರಾ? ಇಲ್ಲ. ಮಕ್ಕಳ ಜೊತೆಲಿದ್ದಾರಾ? ಇಲ್ಲ. ಇವತ್ತು ನಮ್ಮ ನಾಡಿಗೆ ಬಂದಿರತಕ್ಕಂಥ ಈ ಸಂಪ್ರದಾಯ ಯೋಚನೆ ಮಾಡಿ ನೋಡಿ, ಎಲ್ಲಿಂದ ಬಂತು? ಆ ಊರಿಗೆ ನಾವು ಮಾಡಿರ್ತಕ್ಕಂಥದ್ದು. ಅದಕ್ಕೇನು ಆಗಿನ ಕಾಲದಲ್ಲಿ ಕೆಲವು ನಿಯಮಗಳಿತ್ತು, ಗುರುಗಳಿಗೆ, ಯತಿಗಳಿಗೆ ಕೆಲವೊಂದು ನಿಯಮಗಳಿತ್ತು. ಎಲ್ಲಿ ತಿನ್ನಬಾರ್ದು, ಎಲ್ಲಿ ಉಳ್ಕೋಬಾರ್ದು, ಎಲ್ಲಿರಬಾರ್ದು ಅಂತ ಅದೆಲ್ಲ ಹೇಳಿದ್ರೆ ದೊಡ್ಡ ಕಥೆಗಳು, ರಾಧಾಂತಗಳಾಗುತ್ತೆ. ಬೇಡ. ನಾವು ಆ ಪ್ರಭಾವ ರಾಮರ ಕಾಲದಲ್ಲಿ ಇರಲಿಲ್ಲ. ಸಾಮಾನ್ಯ ಮನುಷ್ಯನಂತೆ ಬದುಕಿದ ನನ್ನ ಪ್ರಭು. ಯಾರು ಇಲ್ಲ, ನೀನು ಇಲ್ಲ, ನಾನು ಮನುಷ್ಯ, ನಾನು ಮನುಷ್ಯ, ನಾನು ಮನುಷ್ಯ, ನಾನು ಮನುಷ್ಯ. ಅದಕ್ಕೆ ದೇವರಾಗ್ಬಿಟ್ರು. ಅದಕ್ಕೆ ದೇವರಾಗ್ಬಿಟ್ಟಿದ್ದು ರಾಮ. ಹೇಗೆ ರಾಮರಿಗೆ ವನವಾಸ ಆಯಿತು, 500 ವರ್ಷಗಳ ನಂತರ ವನವಾಸ ವಿಮೋಕ್ಷ ಇವತ್ತು ನನ್ನ ರಾಮಚಂದ್ರ ಪ್ರಭುಗೆ. ನೋಡಿ, ಆ ಒಂದು ಪ್ರಜಾಪ್ರತಿನಿಧಿ ಅಂತೀವಲ್ವಾ, ಅಲ್ಲೊಬ್ಬ ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ, ಆತನ ಹೆಂಡತಿ ಊರಿಗೆ ಹೋಗಿದ್ದಾಳೆ. ಬರೋದಕ್ಕೆ ಅಲ್ಲಿ ಮಳೆ, ಆ ನದಿ ದಾಟ್ಲಿಕ್ಕೆ ಆಗ್ತಿಲ್ಲ, ತುಂಬಿ ಉಕ್ಕಿ ಹರಿತಿರುತ್ತೆ. ಆಗಿನ ಕಾಲದಲ್ಲಿ ಹಾಗೆ, ನಮಗೆಲ್ಲ ಈಗ ಅಣೆಕಟ್ಟುಗಳಿದೆ, ಟ್ರೈನ್ಗಳಿದೆ, ಬೇರೆ ಬೇರೆ ಜ್ವಲಂತಾರ್ಗಾಮಿಗಳಿದ್ದಾವೆ, ನೀರಿನ ಒಳಗಡೆ ಪ್ರವೇಶ ಮಾಡೋ ಟ್ರೈನ್ಗಳಿದ್ದಾವೆ, ಬೇರೆ ಬೇರೆ ಏನು ವ್ಯವಸ್ಥೆ ಇದೆ, ಅಣೆಕಟ್ಟುಗಳಿದ್ದಾವೆ, ದಾಟ್ಕೊಂಡು ಬರ್ಬೋದು. ಇದೆಲ್ಲ ಹಾಗೆಲ್ಲ ಇರ್ಲಿಲ್ಲ. ನದಿ ಉಕ್ಕಿ ಹರಿಯೋದನ್ನ ನಿಲ್ಲಿಸೋವರೆಗೂ ದಾಟ್ಲಿಕ್ಕೆ ಆಗ್ತಿರ್ಲಿಲ್ಲ. ವಾರಗಟ್ಲೆ ಸ್ಟ್ರಕ್ಕು, ಆಕೆ ಬರ್ಲಿಕ್ಕಾಗ್ಲಿಲ್ಲ. ಗಂಡನಿಗೆ ಆ ಮೆಸೇಜ್ ತಲುಪಿಸ್ಲಿಕ್ಕೂ ಆಗಲಿಲ್ಲ. ಸಾಮಾನ್ಯ 10 ರೂಪಾಯಿ ನೋಟಿನ ವ್ಯಕ್ತಿ ಬಾಯಲ್ಲಿ ಬರಬೇಕಾದ ಮಾತೇ ಬರುತ್ತೆ. ಬರ್ತಾಳೆ, ಆ ಕುಡಿದ ನಶೆನಲ್ಲಿ ಸಾಮಾನ್ಯ ಮನುಷ್ಯ ನಿತ್ಯ ಕೆಲಸ ಕಾರ್ಯ ಮಾಡ್ಕೊಂಡಿರೋನ್ಗೆ ಅವನಿಗೆ ಇನ್ನೇನಿದೆ, ಬೆಳಿಗ್ಗೆ ಎದ್ದಿದೆ ಹೆಂಡತಿ ಮಾಡಾಕೋ. ಆಗಿನ ಕಾಲದಲ್ಲಿ ಆ ಥರ ನಿಯಮಗಳಿತ್ತು ಕೆಲವೊಂದು. ಹೆಣ್ಣು ಭೋಗಕ್ಕಷ್ಟೇ, ಅಡಿಗೆಗಷ್ಟೇ, ಮಕ್ಕಳು ಇರ್ಲಿಕ್ಕಷ್ಟೇ, ಈ ಥರದ್ದು ಇತ್ತು. ನೋಡಿ, ಆ ಬಾಯಿ ಜಾರಿ ಆಡಿದಂತ ಹೊಲಸು ಮಾತು. ಏನೇ ಇಷ್ಟು ದಿನ ಆದ್ರೂ ಬಂದಿಲ್ಲ, ಇಲ್ಲ ರೀ ಹೀಗಾಯ್ತು ಹಾಗಾಯ್ತು. ನಾನೇನು ನಂಬಲಿಕ್ಕೆ ದಾಸಯ್ಯ ಅನ್ಕೊಂಡಿದ್ದೀಯಾ? ನಾನೇನು ರಾಮ ಅನ್ಕೊಂಡಿದ್ದೆ, ಈ ಊರಿನ ರಾಜ ಅನ್ಕೊಂಡಿದ್ಯಾ? ನೋಡವನು 6 ತಿಂಗಳು ಅಲ್ಲಿದ್ಲು, ಅವನು ಬಿಡೋನು. ಅವನು ರಾವಣ ಒಂದ್ ಹೆಣ್ಣನ್ನು ಬಿಡಲಾರ್ದವನು. 6 ತಿಂಗಳು ಕರ್ಕೊಂಡು ಬಂದು ಪಟ್ಟದ ರಾಣಿ ಮಾಡಿ ಇಟ್ಕೊಂಡು ಕೂತಿದ್ದಾನೆ. ನಾನೇನು ಅವನು ಅನ್ಕೊಂಡಿದೀಯಾ? ಹೋಗ್ ನಿನ್ ಮನೆಗೆ. ಅವಳು ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಇದು ಮೂಲ ರಾಮಾಯಣದಲ್ಲಿದೆ. ಎಂತ ಮಾತಾಡ್ಬಿಟ್ರಿ. ನನ್ನ ಬಗ್ಗೆ ಮಾತಾಡಿದ್ರು ಪರವಾಗಿಲ್ಲ, ನಮ್ಮ ಮಹಾರಾಜರ ಬಗ್ಗೆ, ದೊರೆಯ ಬಗ್ಗೆ, ಆ ದೇವರಿನ ಬಗ್ಗೆ ಮಾತಾಡಿಬಿಟ್ರಲ್ಲ, ತಾಯಿ ಸೀತಾಮಾತೆ ಬಗ್ಗೆ ಅಂತ. ಕುಡಿದು ನಶೆ ಚಿತ್ತಲ್ಲಿ ಮಾತಾಡಿ ಬಿದ್ದೋಗ್ತಾರೆ. ಗೂಢಾಚಾರರು ಈ ಮಾತು ತಗೋಬಂದು ರಾಮನಿಗೆ ಕಿವಿಗೆ ಬಿದ್ದ ತಕ್ಷಣ ಕಂಪಿಸಿ ಹೋಗ್ತಾರೆ. ಅಂದರೆ ಪ್ರಜೆಗಳ ಪ್ರತಿನಿಧಿ, ಪ್ರಜೆಗಳ ಮನಸ್ಸಿನಲ್ಲಿ ಸೀತಮ್ಮಳ ಬಗ್ಗೆ ತಪ್ಪಾದ ಲೆಕ್ಕಾಚಾರ ಇದೆ. ನಾವು ಹೇಳ್ತೇವೆ ಮಾತಿದ್ರೆ
ಸೀತಮ್ಮನ್ ಕಳಿಸ್ಬಿಟ್ಟ, ಸೀತಮ್ಮನ ಅಗ್ನಿ ಪ್ರವೇಶ ಮಾಡಿಸ್ಬಿಟ್ಟ. ಒಬ್ಬ ದೊರೆಯ ತರ ಯೋಚನೆ ಮಾಡ್ಬೇಕಾಗುತ್ತೆ. ಅಗ್ನಿ ಪರೀಕ್ಷೆ ಸದಾ ಒಳಪಡಿಸ್ಕೊಳ್ಬೇಕಾಗುತ್ತೆ. ನೀ ಯಾವ ರೀತಿ ಮಾಡ್ಕೊಳ್ಳೋದು ಹೇಳಿ? ಯಾಕಂದ್ರೆ ಒಂದು ಪರಪುರುಷನ ಆ ಒಂದು ಶಕ್ತಿಶಾಲಿ ವ್ಯಕ್ತಿ, ಆತ ಏನ್ ಬೇಕಾದ್ರೂ ಮಾಡಬಲ್ಲ. ಆತನಿಗಿರೋ ಶಾಪ ಗೊತ್ತಿಲ್ಲ ರಾಮರಿಗೆ, ಆದ್ರೆ ರಾವಣನಿಗೆ ಶಾಪ ಇತ್ತು. ಇಚ್ಛೆ ಇಲ್ಲದೆ ಯಾವುದೇ ಸ್ತ್ರೀಯನ್ನು ಭೋಗಿಸೋ ಆಗಿಲ್ಲ ಅಂತ ಸೀತಮ್ಮಳಿಗೆ ಮೊದಲು ಬಂದಂತ ಒಂದು ಸ್ತ್ರೀ ಶಾಪ ಇಟ್ಟಿರ್ತಾನೆ. ಖುದ್ದು ಸೋದರನ ಹೆಂಡತಿಯ ಮೇಲೆ ಅತ್ಯಾಚಾರ ಮಾಡಿರ್ತಾನೆ ಆತ. ಮದವೇರಿದ ಸಲಗದ ತರ ಚೆನ್ನಾಗಿ ಕುಡಿದು ಚಿತ್ತೇರಿ, ಎಷ್ಟು ವಿದ್ಯೆ ಇದ್ದರೇನು ಪ್ರಯೋಜನ, ಏನು ಜ್ಞಾನ ಇದ್ದರೇನು ಪ್ರಯೋಜನ. ಒಂದು ಪರಸ್ತ್ರೀಯನ್ನ ಇಚ್ಛೆಗೆ ವಿರುದ್ಧವಾಗಿ ಎಳ್ಕೊಂಡು ಬಂದು ಭೋಗಿಸ್ತಕ್ಕಂಥದ್ದು ನೋಡಿ. ಅದು ಏನಕ್ಕೆ ತೋರಿಸ್ತಿದ್ದಾರೆ ಅಂದ್ರೆ, ನಾವು ಇವತ್ತು ಮಾಡ್ತಿರೋದಿದೆ, ಇಚ್ಛೆಗೆ ವಿರುದ್ಧವಾಗಿ ಹಿಂದೆ ಬೀಳೋದು. ಐ ಲವ್ ಯು ಕಣೆ, ಐ ಲವ್ ಯು ಕಣೆ, ಆಸಿಡ್ ಹಾಕ್ತೀನಿ ಕಣೆ, ನೀನು ಒಪ್ಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ತೀನಿ, ಇಲ್ಲ ನಿನ್ನ ಸಾಯಿಸಿ ನಾನು ಸಾಯ್ತೀನಿ ಕಣೆ. ರಾವಣಾಸುರ ಮಾಡಿದದೇ ಅಲ್ವಾ? ಕತ್ತಿ ತಗೊಂಡೋಗಿರ್ತಾನೆ, ಕತ್ತರಿಸ್ಬಿಡ್ತೀನಿ ಅಂತ ಅವನು ಗೊತ್ತು. ಸೀತಮ್ಮ ಹೋದ್ರೆ ರಾಮ ಸತ್ತಾಗೆ, ಯುದ್ಧ ಗೆದ್ದಾಗೆ ಅಂತ. ಆಗ ಅಲ್ಲಿದ್ದಂತ ಒಂದು ಪರಿವಾರ ರಾಕ್ಷಸರುಗಳಲ್ಲಿ ಒಬ್ಬ ಮಹಾಬಲಿ ಅಂತ ಓಡ್ ಬರ್ತಾನೆ. ಏನ್ ಮಾಡ್ತಿದ್ಯಾ ನೀನ್? ಏನಾದ್ರೂ ಪ್ರಜ್ಞೆ ಇದೆಯಾ? ಒಬ್ಬ ಮಂತ್ರಿ ಹೇಳೋದು, ನೀನ್ ಯಾರು? ಪುಲಸ್ತ್ಯ ಬ್ರಹ್ಮನ ಮೊಮ್ಮಗ, ವಿಶ್ವವಸು ಮಹರ್ಷಿಯ ಮಗ, ಎಂತ ತಪ್ಪು ಮಾಡ್ತಿದ್ಯಾ ನೀನು? ಒಬ್ಬ ಒಂದು ಅಯೋನಿಜೆ, ಇನ್ನಷ್ಟು ಬೆಂಕಿ ಆಗ್ಬಿಡುತ್ತೆ. ನಿನ್ನ ಬ್ರಹ್ಮಜ್ಞಾನತ್ವ ಎಲ್ಲೋಯ್ತು? ಶಿವಸ್ತಪಸ್ಸು, ಶಿವಧ್ಯಾನ ಎಲ್ಲೋಯ್ತು? ಎಲ್ಲಿಟ್ಟುಕೊಂಡಿದ್ದಿ? ಮಹಾ ಅನಾಹುತ ಅಪ್ಪಳಿಸಿಬಿಡುತ್ತೆ. ತಪ್ಪಿ ಆ ಕೆಲಸ ಮಾಡಿಬಿಟ್ಟೀಯ, ನಡಿ ಅಂತ ಹೇಳ್ಕೊಂಡು ಹೋಗ್ತಾನೆ. ಅಸುರ ಬುದ್ಧಿ. ರಾಮಚಂದ್ರರು ನೋಡಿ, ಆ 6 ತಿಂಗಳು ಇದ್ದಂತಹ ತಾಯಿ ಜೀವದ ಮೇಲೆ ಬಂದಂತ ಅಪವಾದ, ಅದನ್ನ ಅಳಿಸಬೇಕಿತ್ತು. ಜನಗಳ ಮನಸ್ಸಿನಲ್ಲಿ ಕೂತು ಬಿಟ್ಟಿದೆ. ಒಬ್ಬ ರಾಜ, ಪಟ್ಟದ ಮಹಿಷಿ ಆಕೆ, ಪಟ್ಟ ಮಹಿಷಿ, ದೊರೆಸಾನಿ ಅಮ್ಮ. ಅದು ನೆನಪಿಟ್ಟುಕೊಳ್ಳಿ, ಸಾಮಾನ್ಯರಲ್ಲ. ನಿತ್ಯ ಒಂದು ಕಡಿಮೆ ಅಂದರೂ ಒಂದು 1000 ಜನಕ್ಕೆ ಅನ್ನ ಇಡೋ ಅನ್ನಪೂರ್ಣೇಶ್ವರಿ ಆಕೆ. ನಿತ್ಯ ಕಲ್ಯಾಣೋತ್ಸವ ಮಾಡಿಸ್ತಿದ್ದಂತ ತಾಯಿ ಜಗನ್ಮಾತೆ. ನಿತ್ಯ ಎಷ್ಟೋ ಜನ ಬರೋರು, ಅವ್ರಿಗೆಲ್ಲ ಕುಂದು ಕೊರತೆ ತಾಯಿಯಾಗಿ ನಿಂತು ದಾರಿ ತೋರಿಸ್ತಿದ್ದಂತ ತಾಯಿ ಜೀವ. ಯೋಚನೆ ಮಾಡಿ ನೋಡಿ, ಅಪವಾದ ಬಂದ್ರೆ ಹೇಗೆ ನಿಂತ್ಕೊಂಡು ದಾನ ಮಾಡ್ಲಿಕ್ಕಾಗುತ್ತೆ, ಹೇಗೆ ಬಂದು ಮದುವೆಗಳು ಮಾಡಿಸ್ಲಿಕ್ಕಾಗುತ್ತೆ, ಹೇಗೆ ಬಂದು ನಾಮಕರಣಗಳಿಗೆ ಮಾಡಿಸ್ಲಿಕ್ಕಾಗುತ್ತೆ. ಯಾಕಂದ್ರೆ ಆಗಿನ ಕಾಲದಲ್ಲಿ ದೊರೆಗಳ ಕೈಗೆ ಮಗು ತಗೋಬರೋರು, ತುಂಬಾ ಇಷ್ಟಾವಂತ ದೊರೆಗಳ ಕೈಗೆ ಮಗು ತಗೊಬಂದು ಕೊಡೋರು. ಮಗುವಿಗೆ ನೀವ್ ಹೆಸರಿಡ್ಬೇಕು, ಮಗುವಿಗೆ ನೀವೇ ಅನ್ನಪ್ರಾಶನ ಮಾಡಿಸ್ಬೇಕು, ಮಗುವಿಗೆ ನೀವೇ ನಾಮಕರಣ ಮಾಡಬೇಕು, ನಮ್ಮ ಮಗಳಿಗೆ ನೀವೇ ಮಾಂಗಲ್ಯ ಆಶೀರ್ವಾದ ಮಾಡಿಕೊಡ್ಬೇಕು. ಈ ರೀತಿ ನಡೀತಿತ್ತು. ನೆನ್ಪಿಟ್ಕೊಳ್ಳಿ, ಇವತ್ತಿಗೂ ಕೆಲವು ಮನೆತನಗಳಲ್ಲಿ ಇದೆ. ನಿತ್ಯ ಒಂದು 11 ಜನಕ್ಕೆ ಊಟ ಹಾಕ್ತಾರೆ. ಛತ್ರದ ಮನೆ ಅಂತೀವಲ್ಲ, ಇದಾರೆ, ಪುಣ್ಯಾತ್ಮರಿದ್ದಾರಪ್ಪ. ರಾಮಚಂದ್ರರೆಲ್ಲೂ ಇಲ್ಲ. ಅಂತ ತಾಯಿ ಜಗನ್ಮಾತೆ ಹೇಗ್ ನಿಂತ್ಕೊಳ್ಳಕ್ಕಾಗುತ್ತೆ? ಈ ಮಾತು ಹೇಳಿದರೆ ಸೀತಮ್ಮನ ಮನಸ್ಸೇನಾಗಬಹುದು? ಒಡಗೋಗುತ್ತೆ. ನಿನ್ನ ಮೇಲೆ ಬಂದಿರೋ ಅಪವಾದ ಈ ತರದ್ದಮ್ಮ ಅಂದ್ಬಿಟ್ರೆ, ಹೇಗಿದ್ದ ನನ್ನ ರಾಮ ಯೋಚನೆ ಮಾಡಿ ನೋಡಿ. ಸದಾ ನೋಡಿ, ಜಗತ್ತಿನಲ್ಲೇ ಸೀತಾರಾಮ ಅಂತ ಕರೆಸಿಕೊಂಡಂತ ಏಕೈಕ ಪುರುಷ ನನ್ನ ರಾಮ. ಕೋದಂಡ ರಾಮ ಅಷ್ಟೇ ಅಲ್ಲ, ಕೌಸಲ್ಯ ರಾಮ ಅಷ್ಟೇ ಅಲ್ಲ, ದಾಶರಥಿ ರಾಮ ಅಷ್ಟೇ ಅಲ್ಲ, ನನ್ನ ರಾಮನನ್ನ ಸೀತಾರಾಮ ಅಂತ ಕರಿತಿದ್ರು. ಹೆಂಡತಿಯ ಹೆಸರನ್ನ, ಧರ್ಮಪತ್ನಿಯ ಹೆಸರನ್ನ ಸೇರಿಸಿ ಎಲ್ಲಾದ್ರೂ ಇದೆಯಾ? ನಾವು ನಮ್ಮ ತಾಯಿಯ ಹೆಸರನ್ನೇ ಇಟ್ಕೊಳ್ಳೋದಿಲ್ಲ. ಪಾಶ್ಚಾತ್ಯರು ಯಾರಾದ್ರೂ ಹಿಂಗೆ ಇಟ್ಕೊಂಡಿದಾರ ನೋಡಿ. ನಮ್ಮ ಭರತಖಂಡದಲ್ಲಿದೆ. ಹೌದು, ಶಾಲಿವಾಹನ ಶಾತವಾಹನರ ಬಹು ಪ್ರಸಿದ್ಧ ದೊರೆ, ಮೊಟ್ಟ ಮೊದಲ ಕಲಿಯುಗದ ದೊರೆ ಅನ್ನತಕ್ಕಂಥದ್ದು ಮಾತುಂಟು. ಗೌತಮಿ ಶಾತಕರ್ಣಿ, ಆತನ ಹೆಸರೇ ಶಾತಕರ್ಣಿ. ಅಮ್ಮನ ಹೆಸರನ್ನಿಟ್ಟುಕೊಳ್ಳುತ್ತಾನೆ. ಇಡೀ ಜಗತ್ತಿನಲ್ಲಿ ತೋರಿಸಿ ನೀವು. ನಾವು ಅದಕ್ಕೆ ನಮ್ಮ ಭರತಖಂಡಕ್ಕೆ ತಾಯಿ ಸ್ವರೂಪ ಅಂತೇವೆ. ಅಮ್ಮನ ಹೆಸರಿನಿಂದ ನದಿಗಳ ಹೆಸರನ್ನೆಲ್ಲ ತಾಯಿ ಹೆಸರನ್ನೇ ಇಟ್ಟಿರೋದು. ಕಾವೇರಿ, ಯಮುನಾ, ಗಂಗಾ, ಸಿಂಧು, ಸರಸ್ವತಿ, 1-2 ಮಕ್ಕಳೇ. ಸರಿಯೂ ನದಿ. ಯಾವ ಜಗತ್ತಲ್ಲಿ ಎಲ್ಲಾದ್ರೂ ಅವ್ರ ಅಪ್ಪ ಯಾರು ಅಂತ ಕೇಳಿ, ಯಾರಾದ್ರೂ ತುಂಬಾ ಫೇಮಸ್ ಗುರುಗಳಂತೆ, ಹಿಂಗಂತೆ ಹಂಗಂತೆ ಅಂತಾರಲ್ವಾ, ಸಿದ್ಧಿಗಳಂತೆ, ಯೋಗಿಗಳಂತೆ, ಅದಂತೆ, ಅವ್ರ ತಂದೆ ಯಾರು ಅಂತ ಕೇಳಿ, ಇಲ್ಲ ಅವ್ರ ತಂದೆ ಯಾರು ಅಂತ ಕೇಳಿ, ಮುಗಿದೋಯ್ತು.
ನಮ್ಮ ಹಿರಿಕರನ್ನ ನೋಡಿ, ಇಕ್ಷಾಕು ಕುಲವಂಶವನ್ನ ನೋಡಿ, ಹೌದು, ಸೂರ್ಯವಂಶಸ್ಥರನ್ನ ನೋಡಿ, ಚಂದ್ರವಂಶಸ್ಥರನ್ನ ನೋಡಿ, ಆ ಗುರು ಪರಂಪರೆಯನ್ನ ನೋಡಿ. ಈ ಗುರುಗಳ ಮೇಲೆ ಗುರು ಯಾರು, ಆ ಗುರುಗಳ ಮೀರಿದ ಗುರು ಯಾರು ಅಂತ ಒಬ್ಬರಿಗೆ ಮೀರಿದ ಒಬ್ಬ ಗುರು ಇದ್ದಾರೆ. ಚರಿತ್ರೆ ನಮ್ಮದು. ಯಾವತ್ತಿಗೂ ಯಾರೋ ಬಂದ್ರು, ಅವ್ರೇನೋ ಬರೆಸಿದ್ರು, ಈ ಬ್ರಿಟಿಷರು, ಫ್ರೆಂಚರು, ಡಚ್ರುಗಳು ಇದನ್ನೆಲ್ಲ ನಾಶ ಮಾಡಿ, ಅಲ್ಲೆಲ್ಲಿಂದಲೋ ಬಂದಂತ ಒಂದು ಇರಾನ್ನಿಂದ ಬಂದಂತ ಎಡವಟ್ಟು ಪಿರಂಗಿಗಳು ಅಷ್ಟೇ ಹೇಳಬಲ್ಲೆ. ನಮ್ಮ ಚರಿತ್ರೆ ಅಳಿಸಿದ್ರು ಯಾರಾದ್ರೂ ರಾಮನಾಮತಾರಕವನ್ನ ನೋಡಿ. ಬೇರೆ ಬೇರೆ ವಿಚಾರಗಳಿಗೆ ನಾವು PhD ಮಾಡಬೇಕಾಗುತ್ತೆ, ಮಾಸ್ಟರ್ಸ್ ಮಾಡಬೇಕಾಗುತ್ತೆ. ಇಂಗ್ಲಿಷ್ ಲಿಟ್ರೇಚರ್, ಫಾರಿನ್ ಲಿಟ್ರೇಚರ್, ಗ್ರೀಕ್ ಲಿಟ್ರೇಚರ್, US ಲಿಟ್ರೇಚರ್ ಎಲ್ಲ ಹಾಗೆ ಮಾಡ್ಕೊಂಡಿದ್ರೆ ಮಾತ್ರ ಅವ್ರ ಚರಿತ್ರೆ ಬಗ್ಗೆ ಸ್ವಲ್ಪ ಹೇಳಬಲ್ರೇನೋ. ನಮ್ಮ ಭಾರತ ಖಂಡದಲ್ಲಿ ಮನೆಯಲ್ಲೂ ರಾಮರ ಬಗ್ಗೆ ಗೊತ್ತಿಲ್ಲದ ವ್ಯಕ್ತಿ ಇಲ್ಲ. ಅವನಿಗೆ ಹೆಬ್ಬೆಟ್ಟಾದ್ರೂ ಎಲ್ಲಾದ್ರೂ ಹೇಳ್ತೀರಾ? ಯಾವ ಊರಲ್ಲಾದ್ರೂ ಇದೆಯಾ? ತೋರಿಸಿ. ಅವ್ರು ಕರೆಯೋ ದೇವರ ಬಗ್ಗೆ, ಅವ್ರ ಕರೆಯೋ ಗುರುವಿನ ಬಗ್ಗೆ ಇತಿಹಾಸ, ಹಿನ್ನೆಲೆ ಅಷ್ಟೇ. ಅವ್ರ ಹಿಂದ್ಗಡೆ ಅವ್ರ ಹಿಂದೆ ಮುಂದೆ ಮಕ್ಕಳು ಮೊಮ್ಮಕ್ಕಳು ಕಟ್ಟ ಕಡೆಯವರೆಗೂ ಇವತ್ತಿಗೂ ನೋಡಿ. ನಮ್ಮ ರಾಮ ಮಂದಿರದಲ್ಲಿ ಒಂದು ಟೈಮ್ ಕ್ಯಾಪ್ಸೂಲ್ ಇಟ್ಟಿದಾರಂತೆ. ಅದೆಷ್ಟು ಸತ್ಯವೋ ಗೊತ್ತಿಲ್ಲ. ಮುಂದೆ ಯುಗಾಂತರ ನಂತರವೂ ಇಲ್ಲೊಂದು ಮಹಾ ಪ್ರಣವ ಶಕ್ತಿಯ ಆಲಯವಿತ್ತು ಅಂತ ತೋರಿಸ್ಲಿಕ್ಕೆ. ದಿಸ್ ವಾಸ್ ಡನ್ ಆನ್ ದಿಸ್ ಚರಿತ್ರೆ ಇಟ್ಟಿದ್ದಾರೆ ಅಂತ ಮಾತು. ನನ್ನ ರಾಮ ಮನುಷ್ಯನಾಗೇ ಯೋಚನೆ ಮಾಡಿದ. ಮನುಷ್ಯರುಗಳು ಈ ತರ ಮಾತಾಡ್ಬಿಡ್ತಾರೆ, ನಾನು ರಾಜ. ಎಲ್ಲೂ ಒಂದು ತಪ್ಪಾಗಿ ನನ್ನ ಬಗ್ಗೆ ಆಗ್ಲಿ, ನನ್ನ ಧರ್ಮ ಪತ್ನಿ ಆಗಲಿ ಆಕೆಗೆ ಹೇಳದೆ, ಅದು ಲಕ್ಷ್ಮಣನ್ಗೆ ಹೇಳಿ, ಅದು ನೀವು ನಂಬೋಲ್ಲ. ಆಗ ಆತ ಆ ಒಂದು ಕೊರಗೋ ರೀತಿ, ಅಳುವ ರೀತಿ, ಖುದ್ದು ಸೂರ್ಯದೇವರೇ, ಇಕ್ಷಾಕು ಕುಲವಂಶಸ್ಥರೇ ಬಂದು ಎಳೆದು ಬಿಡ್ತಾರೆ, ಪಿತೃದೇವತೆಗಳೆಲ್ಲ ಬಂದು ಎಳೆದು ಬಿಡ್ತಾರೆ, ತನ್ನ ಪಟ್ಟವನ್ನು ತ್ಯಾಗ ಮಾಡಲು ನಿರ್ಧಾರ ಮಾಡಿಬಿಡ್ತಾರೆ. ರಾಮಚಂದ್ರ ಪ್ರಭು ಇದು ಮೂಲ ರಾಮಾಯಣದಲ್ಲಿದೆ, ನಿಮಗ್ ಗೊತ್ತಿಲ್ಲ. ನನಗ್ ಬೇಡ ಇದು. ನನ್ನ ಸೀತಮ್ಮನಿಗೆ ಇಷ್ಟು ನೋವು ಕೊಡ್ಬೇಕಾ? ಈ ಪಟ್ಟ ಏರಿ ನಾನೊಬ್ಬ ಒಳ್ಳೆ ಗಂಡನಾಗದೆ ಏನಾಗಬಲ್ಲೆ ರಾಜ ಅಂತ ಆಗ ಹೇಳ್ತಾರೆ. ದೊರೆಗೂ ಗುರುವಿಗೂ ದೇವರಿಗೂ ಮನೆ ನನ್ನದು ಅನ್ನುವುದಿಲ್ಲ ಅಂತ ಖುದ್ದು ಸೂರ್ಯದೇವರೇ ಹೇಳ್ತಾರೆ. ಯಾವ ದೊರೆಗಾಗಲಿ, ಯಾವ ಗುರುವಿಗಾಗಲಿ, ಯಾವ ದೇವರಿಗಾಗಲಿ. ಅದಕ್ಕೆ ನೋಡಿ, ಆಲಯದಲ್ಲಿ ಸಾಮಾನ್ಯವಾಗಿ ಬಹು ವಿಶೇಷವಾಗಿ ಪುಣ್ಯಕ್ಷೇತ್ರಗಳಲ್ಲಿ, ಬಹು ವಿಶೇಷವಾಗಿ ಶಕ್ತಿ ಪೀಠಗಳಲ್ಲಿ ನೀವು ಗಮನಿಸಿ ನೋಡಿದರೆ ಅಚಲನಾಗಿ, ಅಚಿಂತ್ಯನಾಗಿ ಭಗವಂತ ಒಬ್ಬನೇ ಇರ್ತಾನೆ. ಪರಿವಾರ ದೇವ್, ನನ್ನ ಹೆಂಡತಿ, ನನ್ನ ಮಗು, ನನ್ನ ಕುಟುಂಬ ಅಂತ ತಪ್ಕೊಂಡು ಕೂತ್ಕೊಂಡು ಮಗನನ್ನಿಲ್ಲಿ, ಮಗಳನ್ನಿಲ್ಲಿ, ಹೆಂಡತಿನ ಪಕ್ಕದಲ್ಲಿ, ಅಣ್ಣ ತಮ್ಮಂದನ ಪಕ್ಕದಲ್ಲಿ ಇಲ್ಲವೇ ಇಲ್ಲ. ಅಪರೂಪ. ರಾಮರ ಆಲಯದಲ್ಲಿ ಮಾತ್ರ ಅದಕ್ಕೊಂದು ಪ್ರತೀಕ ಇದೆ. ರಾಮರು ಯಾವತ್ತೂ ಒಬ್ಬರಾಗಿ ನಿಲ್ತಿರ್ಲಿಲ್ಲ. ನನ್ನ ರಾಮಚಂದ್ರ ಪ್ರಭು ಯಾವತ್ತೂ ಒಬ್ಬರಾಗಿ ನಿಲ್ಲುತ್ತಿರಲಿಲ್ಲ. ಸದಾ ಲಕ್ಷ್ಮಣ, ಸದಾ ಸೀತಾ, ಸದಾ ಹನುಮಂತ. ಹೌದು, ಸದಾ ಧನುದ್ದಾರಿ, ರಕ್ಷಕ ಅನ್ನತಕ್ಕಂಥದ್ದು ನೋಡಿ. ಆಗ ಹೇಳ್ತಾರೆ, ದೊರೆಯಾದ ಮೇಲೆ ನಿಂದು ಅನ್ನೋದಿಲ್ಲ. ನನ್ನ ಹೆಂಡತಿ, ನನ್ನ ಕುಟುಂಬ. ಇವತ್ತೆಷ್ಟು ಜನ ದೊರೆ ಮಟ್ಟದ ವ್ಯಕ್ತಿಗಳು ನಿಮ್ಮವ್ರಿಗೆ, ನಿಮ್ಮ ಮನೆಯವ್ರಿಗೆ, ನಿಮ್ಮ ಕುಟುಂಬದವ್ರಿಗೆ, ನಿಮ್ಮ ಅಣ್ಣ ತಮ್ಮಂದಿರಿಗೆ ಏನೇನು ಕಾಂಟ್ರಾಕ್ಟ್ಗಳು ಸಿಕ್ಕಿದೆ, ಏನೇನು ಪೊಸಿಷನ್ಗಳು ಸಿಕ್ಕಿದೆ, ಏನೇನು ಅಧಿಕಾರ ಸಿಕ್ಕಿದೆ ನೀವು ನೋಡಿ. ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಇನ್ನೊಂದು ಅಂತ ನೋಡಿ. ಮಗ MP, ಸೊಸೆ MP, ಮಗ ಅಳಿಯ MLA, ಇನ್ನೊಂದು ಈ ತರದೇ ಕುಟುಂಬದಲ್ಲೇ ಹಂಚ್ಕೊಬಿಟ್ಟಿರ್ತಾರೆ. ತಮ್ಮ ಹೆಸರಿನಲ್ಲೇ ತಾವು ಅಧಿಕಾರಕ್ಕೆ ಬರುವಷ್ಟರಲ್ಲಿ ತಮ್ಮ ಕಡೆಯವರೇ. ನನ್ನ ರಾಮಚಂದ್ರ ಪ್ರಭುವಿನ ಕಾಲದಲ್ಲಿ ಆ ಒಂದು ಮಾತೇ ಇರಲಿಲ್ಲ. ಹೌದು, ನೆನಪಿಟ್ಟುಕೊಳ್ಳಿ. ಅದಕ್ಕೆ ನಮ್ಮ ರಾಮಚಂದ್ರ ಪ್ರಭುವನ್ನ ಪ್ರಭು ಅಂತ ಕರೆಯೋದು, ನಿಜವಾದ ಪ್ರಭು. ಇವತ್ತೆಷ್ಟು ಜನ ತಮ್ಮ ಕುಲ ಬಾಂಧವರನ್ನ, ತಮ್ಮ ಜಾತಿ ಬಾಂಧವರನ್ನ, ತಮ್ಮ ಧರ್ಮ ಬಾಂಧವರನ್ನ ಓಲೈಸೋದು. ನನ್ನ ರಾಮಚಂದ್ರ ಪ್ರಭುವಿನ ಮೂಲ ರಾಮಾಯಣ ಹುಡುಕಿ ನೋಡಿ. ಹನುಮರ್ಗೆ ಯಾಕೆ ಅಲ್ಲಿ ಸ್ಥಾನ? ಹೌದು, ಅದಷ್ಟೇ ಅಲ್ಲ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ರಾಮರ ಬಗ್ಗೆ ಇವತ್ತು ಮಾತಾಡ್ತಾರೆ ಪರಿಶುದ್ಧ ಅವಿವೇಕಿಗಳು. ನಿಷಾದ ರಾಜ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ. ಹೌದು, ನೀವು ನಂಬಲ್ಲ. ನನ್ನ ರಾಮಚಂದ್ರ ಪ್ರಭುವಿಗೆ ಬಾಲ್ಯದಲ್ಲಿ ಆಡುಬೇಕಾದ್ರೆ ಆ ನಿಷಾದ ಕಾಡಿನಲ್ಲಿ ಒಬ್ಬ ಆದಿವಾಸಿ ರಾಜ ಮನೆತನ ಕುಲ,
ಆ ಒಂದು ಗುಹ ಅಂತ ಆತನ ಹೆಸರು. ಎಂತ ಆತ್ಮೀಯ ಗೆಳೆತನ ಇರುತ್ತೆ ಗೊತ್ತಾ, ಮೂಲ ರಾಮಾಯಣದಲ್ಲಿದೆ. ಎಷ್ಟು ಪ್ರೀತಿ ಅಂದರೆ ತನಗೆ ವನವಾಸ ಬಂದಾಗ ಆ ಗಂಗಾ ನದಿಯ ದಡದಲ್ಲಿ ಹೋಗಿ ನಿಷಾದ ರಾಜನ ಆ ಒಂದು ಕಾಡಿನಲ್ಲಿ ಇರ್ತಾನೆ. ನೋಡ್ಬೇಕು, ನನ್ನ ದೊರೆ ಬಂದು ಬಿಟ್ಟ, ನನ್ನ ಸ್ನೇಹಿತ ಬಂದ್ಬಿಟ್ಟ ಅಂತ ಆತ ಮಾಡೋ ಸೇವೆ ನೋಡಿ ತಡೀಲಾರದೆ. ಆಮೇಲೆ ನಿತ್ಯ ಜನಗಳು ಬರ್ತಿರ್ತಾರೆ ರಾಮಚಂದ್ರ ಪ್ರಭುವನ್ನ ನೋಡ್ಲಿಕ್ಕೆ. ನಿಷಾದ ರಾಜನ ಮದುವೆಗೆ ತಾನೇ ನಿಂತು ಮದುವೆ ಮಾಡಿಸ್ತಾನೆ. ಎಷ್ಟೋ ಕಾಣಿಕೆಗಳನ್ನ ಕೊಡ್ತಾನೆ. ಅವರಿಬ್ಬರದ್ದು ಅಂತ ಒಂದು ಆತ್ಮೀಯ ಗೆಳೆತನ. ನಿಷಾದ ರಾಜನ ಜಾತಿ ಏನು, ಕುಲವೇನು, ಅವನ ಹಿನ್ನೆಲೆ ಏನು ಹೋಗಿ ನೋಡಿ. ನನ್ನ ರಾಮಪ್ರಭುವನ್ನ ಜಾತಿ ಇನ್ನೊಂದು ಅಂತೆಲ್ಲ ಮಾತಾಡ್ತಾರೆ ಕೆಲವರು. ಹೌದು, ರಾಮ 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 ರಾಮ. ಆ ಅಹಲ್ಯಾದೇವಿ ಪಾದಕ್ಕೆ ನಮಸ್ಕಾರ ಮಾಡಿದಂತ ನನ್ನ ರಾಮನಿಗೆ ಒಂದು ಹೆಣ್ಣಿನ ಬಗ್ಗೆ ಅವಮಾನ ಮಾಡಿಬಿಟ್ಟ, ಹೆಂಡತಿನ ಕಾಡಿಗೆ ಬಿಟ್ಬಿಟ್ಟ ಅಂತ ಹೇಳ್ತಾರೆ. ಹೆಂಡತಿಗೆ ನೋವಾಗಬಾರ್ದು, ತಟ್ಕೊಳ್ಳಲ್ಲ, ಪ್ರಜೆಗಳಿಗೆ ಉತ್ತರ ಕೊಡಕ್ ಆಗೋಲ್ಲ, ವಿಧಿ ಇಲ್ಲದೆ ಒಪ್ಪಿಕೊಳ್ಳುತ್ತಾರೆ. ಆಯ್ತು, ನಾನಿಷ್ಟು ದಿನ ಬಂದ ಮೇಲೆ, ಸೀತಮ್ಮ ಬಂದ ಮೇಲೆ ಇರುವುದಿಲ್ಲ ಅನ್ನೋ ಒಂದು ನಿಯಮ ನೋಡಿ. ಸೀತಮ್ಮ ಬಂದ ಮೇಲೆ ಎಲ್ಲಿ ಸೀತಮ್ಮ ಬರೋದೇ ಇಲ್ಲ, ಅಷ್ಟೇ, ಅಲ್ಲಿಗಲ್ಲಿಗೆ ಆ ಅಮ್ಮ. ಯಾವಾಗ ಪುನರ್ಮಿಲನ ಆಗುತ್ತೋ ಅಷ್ಟೇ ನೋಡೋದು, ಅಷ್ಟೇ, ಇನ್ನು ಮಾತಿಲ್ಲ. ಆ ಅಮ್ಮ ಇನ್ನು ಸಹಿಸ್ಕೊಳ್ಳಲ್ಲ. ಯಾಕೆಂದ್ರೆ ಮರಡಿಯಲ್ಲೊಂದು ಅಗ್ನಿ ಪ್ರವೇಶ, ಆಗಿನ ಕಾಲದಲ್ಲಿ ಆ ತರದ ಕಟ್ಟುಪಾಡುಗಳು ನಿಯಮಗಳು ಇತ್ತು. ದೊರೆಮಟ್ಟದ ವ್ಯಕ್ತಿಗಳಿಗೆ, ಸಾಮಾನ್ಯರಿಗಲ್ಲ. ಯಾಕಂದ್ರೆ ಆ ಪಟ್ಟಕ್ಕೆ ಕುಳಿತುಕೋಬೇಕಾದ್ರೆ ಅಂಥದ್ದೊಂದು ಅಗ್ನಿ ಪ್ರವೇಶದಂತ ನಿಯಮಗಳು ಇತ್ತು. ಆದರೆ ರಾಮಚಂದ್ರ ಪ್ರಭುವಿಗೆ ನಿಮಗೆ ಯಾರಿಗೂ ಗೊತ್ತಿಲ್ಲ. ಇದು ಖುದ್ದು ಜನಕರೇ ಹೇಳಿರುತ್ತಾರೆ. ಅದು ಕೂಡ ಮೂಲ ರಾಮಾಯಣದಲ್ಲಿದೆ. ಯಾರಿಗೂ ಹೇಳಬೇಡ ಈ ದೇವರಹಸ್ಯ ಅಂತ. ಆ ತಾಯಿ ಅಯ್ಯೋ ನಿಜೇ, ಅಗ್ನಿ ಸಂಭೂತೆ, ಅಗ್ನಿ ಬಿದ್ರು ಆ ಅಮ್ಮನಿಗೆ ಏನೂ ಆಗೋಲ್ಲ, ಆಕೆಯ ಮೈ ಮೇಲೆ ಬಟ್ಟೆ ಇದ್ರೂ ಕೂಡ ಬಟ್ಟೆ ಕೂಡ ಸುಡಲ್ಲ ಅಂತ ನಂಬ್ತೀರಾ? ಇವತ್ತಿಗೂ ಕೂಡ ಅಗ್ನಿ ಸೂಕ್ತವನ್ನ ಪಠಣೆ ಮಾಡಿ ಸಿದ್ಧಿಸಿಕೊಂಡಿರತಕ್ಕಂಥ ಋಷಿ ಪರಂಪರೆ ಇವತ್ತಿಗೂ ಇದ್ದಾರೆ. ತಮಿಳುನಾಡಿನ ಬಹುಪ್ರಖ್ಯಾತ ಆಲಯದಲ್ಲಿ ಇದ್ದಾರೆ. ಅವ್ರು ಎಂತ ಶಕ್ತಿ ಅಂದರೆ ನೀವು ನಂಬೋಲ್ಲ. ಅಗ್ನಿದೇವನನ್ನ ಯಾವ ರೀತಿ ಹೊಲಿಸ್ಕೊಂಡಿದ್ದಾರೆ ಅಂದ್ರೆ, ಒಂದು ಎಷ್ಟು ದೊಡ್ಡ ಯಾಗಶಾಲೆಯಲ್ಲಿ ತುಂಬಾ ದೊಡ್ಡದಾದಂಥ ಯಜ್ಞಕುಂಡದಲ್ಲಿ ಯಜ್ಞ ಆರಂಭಿಸ್ತಾರೆ. ಇವರು ಬಂದು ಆ ಯಜ್ಞದಲ್ಲಿ ಕುಳಿತುಕೋತಾರೆ. ತುಪ್ಪ ಹಾಕ್ತಾ ಹಾಕ್ತಾ ಬೆಂಕಿ ಸುಡುತ್ತೆ, ನೀವು ನಂಬೋಲ್ಲ. ಅವರ ಬಟ್ಟೆ ಕಣ್ಣಾರೆ ನೋಡಿದ್ದೇನೆ, ಸುಳ್ಳಲ್ಲ ಇದು. ದಗ 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 ಉರಿತಿರೋ ಆ ಬೆಂಕಿಯಲ್ಲಿ ಅವರ ಬಟ್ಟೆ ಕೂಡ ಸುಡಲ್ಲ. ಅವರ ಬಟ್ಟೆ ಯಜ್ಞ ಕುಂಡದಿಂದ ಒಂದ್ ಚೂರು ಹೊರಗಡೆ ಬಂದಿದೆ, ಚೂರು. ಆ ಬಟ್ಟೆ ಸುಟ್ಟಿದೆ, ಆ ಬಟ್ಟೆ ಸುಟ್ಟಿದೆ. ಯಜ್ಞಕುಂಡದಲ್ಲಿ ಕುಳಿತಿರ್ತಕ್ಕಂಥ ಆ ಮಹರ್ಷಿಗೆ ಸುಟ್ಟಿಲ್ಲ. ಇದು ಸತ್ಯ. ಇದು ಇತ್ತೀಚೆಗೆ ನಡೆದಿರೋದು. ನಾನು ಕಾಗಕ್ಕ ಗೂಬಕ್ಕ ಕಥೆ ಹೇಳ್ತಿಲ್ಲ, ಇದು ಪರಮಾತಿ ಪರಮ ಸತ್ಯ. ಅವ್ರು ಅದನ್ನ ಹೇಳ್ತಾರೆ. ಯಾರು ಬೇಕಾದ್ರೂ ಹೊಲಿಸ್ಕೋಬಹುದು, ಆದ್ರೆ ಅದಕ್ಕೊಂದು ದೀಕ್ಷಾ ಬದ್ಧರಾಗಿರ್ಬೇಕಾಗುತ್ತೆ, ಕೆಲವೊಂದು ನಿಯಮ ಬದ್ಧರಾಗಿರ್ಬೇಕಾಗುತ್ತೆ ಅಂತ. ಬರೀ ಅಗ್ನಿ ಸೂಕ್ತವನ್ನ ಹೇಳಿಕೊಂಡು, ಅದು ಬಿಡಿ, ನಮ್ಮ ರಾಘವೇಂದ್ರ ಮಹಾಸ್ವಾಮಿಗಳ ಪವಾಡಗಳಲ್ಲಿ ಇದೆ. ಅವರಿಗೆ ಗಂಧ ಅರಿಯೋ ಕೆಲಸ ಕೊಟ್ಬಿಡ್ತಾರೆ. ಅಲ್ಲೊಂದು ವಿಶೇಷವಾದಂತ ಬ್ರಾಹ್ಮಣ ಆತಿಥ್ಯ ನಡೀತಿರುತ್ತೆ. ಗುರುಗಳು ಬರ್ತಾರೆ, ಅವರು ಬರೋದೊಂದು ಪೂಜಾ ಸೇವೆಗೆ, ಅದಾದ್ಮೇಲೆ ಒಂದು ಪ್ರಸಾದ ಸೇವೆ ಸಿಗುತ್ತೆ ಅಂತ. ಆಗಿನ ಕಾಲದಲ್ಲಿ ತುಂಬಾ ದೊಡ್ಡದಾಗಿ ಮಾಡ್ತಿದ್ರು. ಇಲ್ಲದಿರುವವರಿಗೆ ಒಂದು ಪ್ರಸಾದ ಈ ರೀತಿ ದೇವರ ಕಾರ್ಯಗಳಲ್ಲಿ ಮಾಡಿಸಿ ಕೊಟ್ಟು ಕಳಿಸ್ತಿದ್ರು. ಏನ್ ಮಾಡ್ಬಿಡ್ತಾರೆ, ಅರಿತುಕೊಳ್ಳದೆ ಇವರನ್ನ ಒಂದು ಸಾಮಾನ್ಯ ಗಂಧ ತೇಯೋ ಕೆಲ್ಸಕ್ಕೆ ಬಿಟ್ಬಿಡ್ತಾರೆ. ನನ್ನ ರಾಘವೇಂದ್ರ ಮಹಾಸ್ವಾಮಿಗಳು ಗಂಧ ತೇಯ್ತಾ ತೇಯ್ತಾ ಸಂಕಟದಿಂದ, ಗೊತ್ತಿಲ್ಲ, ಏನೋ ನೋವು, ಏನೋ ಬಾಧೆ, ಆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಆ ಬಾಧೆ, ಹೊಟ್ಟೆಯ ಬಾಧೆ, ಹಸುವಿನ ಬಾಧೆ, ಬಡತನದ ಬಾಧೆ, ಸಂಕಟದ ಬಾಧೆ, ಏನೋ ಒಂದು. ಹೌದು, ಆ ಕಣ್ಣಲ್ಲಿ ನೀರು ಬಂದು ಆ ಗಂಧದಲ್ಲಿ ಬಿದ್ದು ಅರ್ದು ಕೊಡ್ತಾರೆ. ಅಲ್ಲಿ ಆ ಪ್ರಸಾದ ಸೇವನೆಗೂ ಮೊದಲು ಆ ಒಂದು ಆಚಾರ ನಿಯಮಗಳಿದಾವೆ. ಆಚಾರ್ಯರಿಗೆ ಗಂಧ ಹಚ್ಕೋತಾರೆ. ಓಹೋ, ಎಲ್ರಿಗೂ ಉರಿ, ಎಲ್ರಿಗೂ ಉರಿ, ಎಲ್ರಿಗೂ ಉರಿ.
ಏನಾಯ್ತು, ಎತ್ತಾಯ್ತು, ಇದು ಹೆಂಗಾಯ್ತು, ಅಯ್ಯೋ ಯಾರೋ ಬಂದಿದ್ರು, ಗಂಧ ಅರಿತಿದ್ರು, ಯಾವತ್ತೂ ಆಗದಂಥದ್ದಾಗಿಬಿಟ್ಟಿದೆ, ಗಂಧ ಹಚ್ಕೊಳ್ತಿದ್ದಾಗೆ ಬೆಂಕಿ ಇಟ್ಟಾಗ ಆಗ್ತಿದೆ ಅಂತ ಹೇಳಿ ಓಡ್ ಬಂದು ನೋಡಿದ್ರೆ ಇವರು ಅಗ್ನಿ ಸೂಕ್ತ ಹೇಳ್ಕೊಂಡು ಮರೆತು ಬಿಟ್ಟು ತಮ್ಮದೇ ಒಂದು ಧ್ಯಾನದಲ್ಲಿ ಗಂಧ ಅರಿತಿರ್ತಾರೆ. ಅಗ್ನಿ ಸೂಕ್ತ ನೆನಪಿಟ್ಟುಕೊಳ್ಳಿ. ಎಂತ ಕೆಲಸ ಮಾಡಿಬಿಟ್ಟು ಸ್ವಾಮಿ, ಹಿಂಗಾಗ್ಬಿಟ್ಟಿದೆ, ತಪ್ಪಾಗ್ಬಿಟ್ಟಿದೆ, ಕ್ಷಮಿಸಿ ಅಂತೆಲ್ಲ ಕೇಳ್ಕೋತಾರೆ. ಅಯ್ಯೋ ನನ್ನಿಂದ ಇಂಥ ಅಪಚಾರ ಆಯ್ತಾ, ಇಂಥ ಅಪವಾದ ಆಯ್ತಾ ಅಂತ ಹೇಳಿ ರಾಘವೇಂದ್ರ ಮಹಾಸ್ವಾಮಿಗಳು ವರುಣ ಸೂಕ್ತವನ್ನ ಹೇಳಿ ಮತ್ತೆ ಗಂಧ ಹರಿದು ಎಲ್ಲಾರ್ಗೂ ಹಚ್ಚಿಸ್ತಾರೆ. ತಂಪಾಗುತ್ತೆ. ಇದು 500 ವರ್ಷದ ಹಿಂದ್ಗಡೆ ನಡೆದಿರೋ ಕತೆ, 500-600 ವರ್ಷದ ಹಿಂದಿನ ಕತೆ. ಈಗಿನ ಕತೆ, ನಾನು ಅಗ್ನಿ ಸೂಕ್ತದ ಕತೆ ಹೇಳಿರೋದು ಈ 10-15 ವರ್ಷದ ಕತೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಅಗ್ನಿ ಸೂಕ್ತವನ್ನ ಸಿದ್ಧಿಸಿಕೊಂಡು ಯಜ್ಞದಲ್ಲಿ ಕುಳಿತುಕೋತಾರೆ, ಬೆಂಕಿ ಉರಿತಿದೆ, ಅವ್ರನ್ನ ಕೂದಲಲ್ಲ ಅವ್ರ ಮೈ ಮೇಲೆ ಹಾಕಿರೋ ಬಟ್ಟೆ ಸಮೇತ ಸುಟ್ಟಿಲ್ಲ ಅಂದ್ರೆ ಅಯ್ಯೋ ನಿಜ ಅಗ್ನಿ ಸಂಭೂತೆ ಆ ಅಮ್ಮನಿಗಿರೋದಿಲ್ವಾ ಜಗನ್ಮಾತೆ? ಹೇಳಿ, ನಮಗ್ ಕಣ್ಣು ಮುಂದ್ಗಡೆ ಇದೆ, ವಿಜ್ಞಾನ ಇದಕ್ಕೆ ಉತ್ತರ ಕೊಡಕ್ಕಾಗಲ್ಲ. ನಾವೇನೇನೋ ತಿರುಮಂತ್ರಗಳಾಗ್ತೀವಿ, ಸತ್ಯಗಳು ಕಣ್ಣು ಮುಂದ್ಗಡೆ ನಾವು ಮುಚ್ಚು ಇಟ್ಟು ಮಾತಾಡ್ತೇವೆ. ಹೌದು, ಇದು ರಾಮಚಂದ್ರನಿಗೆ ಜನಕರು ಹೇಳಿರ್ತಾರೆ. ಆ ಒಂದು ಪಾಣಿಗ್ರಹಣದ ಸಂದರ್ಭದಲ್ಲಿ, ಮದುವೆ ಸಂದರ್ಭದಲ್ಲಿ ಹಿಂಗಿದೆ. ಅವ್ರಿಗೆ ಗೊತ್ತು, ಜನಕ ಕೂಡ ಮಹಾಸಿದ್ಧಿ ಪಡೆದಂತ ಮಹರ್ಷಿ, ರಾಜರ್ಷಿ ಆತ. ಮುಂದೊಂದು ಕಾಲಘಟ್ಟಕ್ಕೆ ಯಾವುದೋ ಒಂದು ಪ್ರಸಂಗ ಬರುತ್ತೆ, ಅಂತಹ ಸಂದರ್ಭದಲ್ಲಿ ಇದನ್ನ ಉಪಯೋಗಿಸ್ಕೊಳಪ್ಪ ಅಂತ ಹೇಳಿರ್ತಾರೆ. ತನ್ನ ಪ್ರೀತಿಯ ಮಡದಿಯನ್ನ ಉಳಿಸಿಕೊಳ್ಳಲು ನನ್ನ ರಾಮಚಂದ್ರ ಪ್ರಭು ರಾವಣ ಸಂಹಾರ ಆದಾಗ ಆ ಸೀತಾಮಾತೆಯನ್ನ ಕರ್ಕೊಂಡು ಬಂದಾಗ ಅಲ್ಲಿ ಅಗ್ನಿ ಪ್ರವೇಶ. ಸೀತಮ್ಮನಿಗೂ ಗೊತ್ತಿಲ್ಲ ಇದು, ತನಗೆ ಅಗ್ನಿ ಸುಡೋದಿಲ್ಲ ಅಂತ ಸೀತಮ್ಮನಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಸಪ್ತರ್ಷಿ ಮಂಡಲಕ್ಕೆ ಬಿಟ್ರೆ ಆಯಮ್ಮನಿಗೆ ಗೊತ್ತಿಲ್ಲ. ಆಡ್ತಾ ಆಡ್ತಾ ಎಳೆ ಮಗು ಆಗ್ತಿರ್ಬೇಕಾದ್ರೆ, ಚೆಂಡಾಟ ಆಡ್ತಾ ಇರ್ಬೇಕಾದ್ರೆ ತಂದೆ ಮಗಳು ಚೆಂಡು ಹೋಗಿ ಆ ಒಂದು ಬೆಂಕಿ ಹತ್ರ ಬಿದ್ದ್ಬಿಡುತ್ತೆ. ಈ ಮಗು ತೆವಳ್ಕೊಂಡು ಏ ಅನ್ನೋಷ್ಟ್ರಲ್ಲಿ ಆ ಬೆಂಕಿನ ದಾಟ್ಕೊಂಡು ಹೋಗಿ ಚೆಂಡು ತಗೊಂಡು ಹಿಂಗ್ ಹೊರಗಡೆ ಬರ್ತಾಳೆ. ಏನೂ ಆಗಿರೋಲ್ಲ, ಚೆಂಡು ಸಮೇತ ಸುಟ್ಟಿರೋಲ್ಲ. ಆಶ್ಚರ್ಯಚಕಿತರಾಗಿರ್ತಾರೆ. ಮತ್ತೆ ಅದನ್ನ ಮಾಡಿದಾಗ ನೋಡಿದಾಗ ಗೊತ್ತಾಗುತ್ತೋ, ಓಹೋ ಇದು ಯಾವುದೋ ಮಹಾಪ್ರಣವ ಶಕ್ತಿ ಇದು, ನನ್ನ ಮಗುಗೇನೂ ಆಗುದಿಲ್ಲ, ಇದನ್ನ ಹೀಗೆ ಗುಪ್ತವಾಗಿ ಇಟ್ಟಿರಬೇಕು ಅಂತ ಹೇಳಿ ಅಯ್ಯಮ್ಮ ಅಯೋನಿಜೆ ಅಲ್ಲವಲ್ಲ, ಯೋನಿಜೆ ಅಲ್ಲವಲ್ಲ, ಅಯೋನಿಜೆ ಮನುಷ್ಯರಿಗೆ ಹುಟ್ಟಿದ ಜೀವವಲ್ಲ ಅದು, ತಾನಾಗಿ. ಹೌದು, ಅನಸೂಯಮ್ಮನ ಜೊತೆ ತಾನಾಗಿ ಹೇಳ್ಕೊಳ್ತಾಳೆ ಆಕೆ. ತಾನು ಯಾರು, ತಾನು ಹೇಗೆ ಬಂದೆ ಅನ್ನತಕ್ಕಂಥದ್ದನ್ನ ಸೀತಾಮಾತೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಅದನ್ನ ಹೇಳ್ತಾರೆ. ಅತ್ರಿ ಮಹರ್ಷಿಗಳ ಪತ್ನಿ, ಧರ್ಮಪತ್ನಿ ಆದಂತ ಅನಸೂಯಮ್ಮನ ಹತ್ರ ಕುಳಿತು ಇದನ್ನು ಮಾತನಾಡುವಾಗ ಹೇಳತಕ್ಕಂಥ ಮಾತು. ಇದು ಕೂಡ ಮೂಲ ರಾಮಾಯಣದಲ್ಲಿದೆ. ನಾನು ಹುಟ್ಟುವಾಗಲೇ 7 ವರ್ಷ ಕನ್ಯೆಯಾಗಿ ನಿಂತು ನನ್ನ ಹೆಸರನ್ನ ನಾನೇ ಇಟ್ಕೊಂಡೆಮ್ಮ, ಸೀತಾ ಅಂತ ಕರೀರಿ ಅಂತ. ಆದ್ರೂ ತಂದೆ ಜನಕ ಅಲ್ವಾ, ಪ್ರೀತಿಯಿಂದ ಜಾನಕಿ ಅಂತ ಕರಿತಿದ್ನಂತೆ ಜಾನಕಮ್ಮನನ್ನ. ತುಂಬಾ ಜನ ಗೊತ್ತಿಲ್ಲ ನೋಡಿ. ನನ್ನ ರಾಮಯ್ಯ ಆ ಅಗ್ನಿ ಪ್ರವೇಶ ಮಾಡಬೇಕಾದ್ರೆ ಕಂಸಿ ಕೂತಿದ್ನಂತೆ, ಏನಾಗಿ ಬಿಡುತ್ತೋ ಅಂತ. ಯಾಕಂದ್ರೆ ಕಾಪಾಡ್ಕೋಬೇಕಿತ್ತು, ಗೊತ್ತಿತ್ತು. ಅಷ್ಟ್ರಲ್ಲಿ ವಿಭೀಷಣ ಎಲ್ಲ ಬಂದು ಹೇಳಿದ್ರು ಕತೆ, ಹಿಂಗಿದೆ, ರಾವಣಾಸುರ ಏನು ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ, ಅವನಿಗೊಂದು ಶಾಪ ಇತ್ತು, ಅದರಿಂದಲೇ ಇಷ್ಟರವರೆಗೂ ಆ ಎಮ್ಮ ಪರಿಶುದ್ಧವಾಗಿ ಮಹಾ ಒಂದು ಸಾಧ್ವಿಮಣಿಯಾಗೆ ಇದ್ದಾಳೆ, ನೀನು ಒಪ್ಪಿಸ್ಕೊಂಡ್ರೆ ಇಲ್ಲ ಅಗ್ನಿ ಪ್ರವೇಶ ನಡಿಲೇಬೇಕು. ಯಾಕಂದ್ರೆ ಎಲ್ರಿಗೂ ತೋರ್ಸ್ಕೊಡ್ಬೇಕಿತ್ತು ಸೀತಮ್ಮನ ಶಕ್ತಿ, ಸೀತಮ್ಮನ ಪಾತಿವೃತ್ಯ. ಇದು ತಿಳ್ಕೊಳ್ಳಿಲ್ಲ. ಮಾತಾಡ್ತೇವೆ ಏಲಬಿಲ್ಲದ ನಾಲಿಗೆ ರಾಮರ ಬಗ್ಗೆ ಮಾತನಾಡುವ ಅರ್ಹತೆ. ಸತ್ಯ ಹೇಳ್ತೇನೆ ಮಕ್ಕಳೇ, ನೀವು 180 ದಿನ, 360 ದಿನ ನಿತ್ಯ ರಾಮ 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 ರಾಮ, ನಿಮ್ಮ ಮನಸ್ಸಿನಲ್ಲಿರತಕ್ಕಂಥ ಅವಿವೇಕ ಹೋಗಿ ವಿವೇಕ ಬರುತ್ತೆ, ವಿವೇಚನಾ ಶಕ್ತಿ ಹೆಚ್ಚಾಗುತ್ತೆ, ಸಾತ್ವಿಕ ಶಕ್ತಿ ಹೆಚ್ಚಾಗುತ್ತೆ. ಹೌದು, ಇದರ ಬಗ್ಗೆ ಗೊತ್ತಿಲ್ಲ. ನಾವು ಮಾತನಾಡತಕ್ಕಂಥದ್ದು ನನ್ನ ರಾಮರ ಬಗ್ಗೆ. ಅಂತ ಒಂದು ರಾಮರು, ಆ ಒಂದು ನಿಷಾದ ರಾಜ, ನೀವು ನಂಬಲ್ಲ, ಜನಗಳ ಕಾಟ ತಡೀಲಾರದೆ ಕಡೆಗೆ ಹೇಳ್ಬಿಡ್ತಾರೆ, ನೋಡೋ ಸ್ನೇಹಿತ, ನಮ್ಮನ್ನ ಕಳಿಸ್ಕೊಟ್ಬಿಡು, ಈ ಕಡೆಯಿಂದ ಆ ಕಡೆ ಕಳಿಸ್ಕೊಟ್ಬಿಡು, ಮುಗಿಸ್ಕೊಂಡ್ ಬರ್ತದೆ. ಇಲ್ಲ ರಾಮ, ನೀನಿರಬೇಕು ರಾಮ, ನೀನ್ ನಮ್ ಜೊತೆಲೇ ಇರಬೇಕು ರಾಮ. ಇಲ್ಲ, ಜನಗಳು ಬಿಡೋದಿಲ್ಲ, ನೆಮ್ಮದಿಯಾಗಿರ್ಲಿಕ್ಕೆ ಬಿಡೋದಿಲ್ಲ, ಬರೋದು ವಿಚಾರಿಸೋದು ಅದು ಇದು ನನಗೊಂಥರ ಕಟ್ಟಾಕದಾಗೆ. ಶುದ್ಧ ಬ್ರಹ್ಮಚಾರಿಯಾಗಿ
14 ವರ್ಷ ವನವಾಸದಲ್ಲಿ ನನ್ನ ರಾಮ ಅಖಂಡ ಬ್ರಹ್ಮಚಾರಿಯಾಗಿದ್ರು, ನಂಬ್ತೀರಾ? ಇಲ್ಲ ಅಂದ್ರೆ ಮಕ್ಕಳಾಗ್ತಿತ್ತಲ್ಲಪ್ಪ. ಬಂದು 1 ವರ್ಷದಲ್ಲಿ ಮಕ್ಕಳಾಯ್ತಲ್ಲಪ್ಪ. ಅಲ್ಲಿಂದ ಬಂದ ಮೇಲೆ ಇನ್ನು ಯಾವ ರೀತಿ ನನ್ನ ರಾಮಚಂದ್ರ ಪ್ರಭು ಇದ್ದರು ಯೋಚನೆ ಮಾಡಿ ನೋಡಿ. ಅಂತ ಒಂದು ಅಗ್ನಿ ಸಂಭೂತೆ. ರಾಮಪ್ರಭು. ನಾವೇನಾದ್ರೂ 10 ನಿಮಿಷ ನಮ್ಮ ಹೆಂಡತಿ ನಮ್ ಜೊತೆಲಿ ಬಂದು ಮಲಗಲಿಲ್ಲ ಅಂದ್ರೆ ಊರೆಲ್ಲ ಕಿತ್ತೋದಾಗೆ. ಡೈವರ್ಸ್. ನನಗೆ ದೈಹಿಕ ಸುಖ ಕೊಡಲಿಲ್ಲ, ನನಗೆ ಮಾನಸಿಕವಾಗಿ ಚಿತ್ರಹಿಂಸೆ ಆಗ್ತಿದೆ. ಒಪ್ಪಿ ಬಂದಿರೋ ತಾಯಿ ನೋಡಿ, ಆ ತಾಯಿ ಇನ್ನೇಗಿರಬೇಕು, ಇನ್ಯಾವ ರೀತಿ ಸೇವೆ ಮಾಡಿರಬೇಕು. ನನ್ನ ಸೀತಮ್ಮನ ಬಗ್ಗೆ ಮಾತನಾಡುವ ಅರ್ಹತೆ ಅಧಿಕಾರ ನಮಗಿದೆಯಾ? ಯಾವ ರೀತಿ ಇರಬೇಕಿತ್ತು ಆ ತಾಯಿ. ಚಿಕ್ಕ ವಯಸ್ಸು, ಆಗತಾನೆ ಮದುವೆ ಆಗಿರ್ತಕ್ಕಂಥ ಪುಟ್ಟ ಒಂದು ಯೌವನಾವಸ್ಥೆಗೆ ಬಂದಿರತಕ್ಕಂಥ ಒಂದು ಭಾವ. ಯೋಚನೆ ಮಾಡಿ ನೋಡಿ. ರಾಮಾಯಣಿಗೆ ಹೆಚ್ಚು ಕಡಿಮೆ 16 ಕೂಡ ತುಂಬಿರ್ಲಿಲ್ಲ. ಆ ಮದುವೆಯ ಕಾಲಕ್ಕೆ ಯೋಚನೆ ಮಾಡಿ ನೋಡಿ, ಹೆಂಗಿರಬೇಕು ನನ್ನ ರಾಮ. ಇವೆಲ್ಲ ನಿಯಮಗಳು ಮಕ್ಕಳೇ, ನಮ್ ಕೈಯಲ್ಲಿ ಆಗೋಲ್ಲ. ಮೊನ್ನೆ ಒಂದು ಜಾತಕ ನೋಡ್ತೀನಿ, ನೀವು ಕೇಳಿದ್ರೆ ಹಾರ್ಟ್ ಫೇಲ್ ಆಗ್ಬಿಡ್ತೀರ, ಕೇಳಿದ್ರೆ ಎದೆ ಒಡೆದೋಗುತ್ತೆ. ನೋಡಿ, ಈಗೆಲ್ಲ ಪೇಪರಲ್ಲಿ ಬರ್ತಿದ್ದೆ ಮೊನ್ನೆ ಎಲ್ಲ, ಈ ಹಾಸ್ಟೆಲ್ಗಳಲ್ಲಿ 14 ವಯಸ್ಸಿನ ಮಗು, 16 ವಯಸ್ಸಿನ ಮಗು, ಗಂಡು ಮಗುವಿಗೆ ಜನನ, ಹೆಣ್ಣು ಮಗುವಿಗೆ ಜನನ, ಆ ಥರದ್ದು ಒಂದು ಬಂದಿದೆ. 17 ಕೂಡ ತುಂಬಿಲ್ಲ. ಗುಂಡಿಗೆ ಲಟ್ ಅನ್ನುತ್ತೆ ರಾಮ. 6 ತಿಂಗಳ ಮಗುವಿನ ತಂದೆ. ಏನ್ ಹೇಳ್ಬೇಕು ರಾಮ. ಇರುತ್ತೆ, ಏನ್ ಮಾಡ್ತಿದ್ದೀವಿ, ಅವಿವೇಕ ಆಗಿಬಿಟ್ಟಿದೆ ನಾವು. ಅದಕ್ಕೆ ರಾಮಾವತಾರ, ರಾಮನ ಬಗ್ಗೆ ತಿಳ್ಕೊಳ್ಳಿ. ಯಾಕಂದ್ರೆ ಅಖಂಡ ಬ್ರಹ್ಮಚಾರಿಯಾಗಿ ಹೇಗಿದ್ರು 14 ವರ್ಷ ನನ್ನ ರಾಮಪ್ರಭು. ಯಾರು ಕೇಳೋರಿದ್ರು? ವನವಾಸಕ್ಕೆ ಹೋಗು ಅಂದ್ರು, ಸಂಸಾರ ಮಾಡ್ಬೇಡ ಅಂತ ಏನಾದ್ರು ಹೇಳಿದ್ರ? ಮಕ್ಕಳು ಇರಬೇಡ ಅಂತ ಹೇಳಿದ್ರ? ಯೋಚನೆ ಮಾಡಿ ನೋಡಿ. ಅದು ನನ್ನ ರಾಮ. ಆ ಏಕಾಗ್ರತೆ, ಆ ಧ್ಯಾನ, ಅಖಂಡ, ಆ ಕದಲಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ರಾಮರನ್ನ. ನೆನಪಿಟ್ಟುಕೊಳ್ಳಿ, ನಿರ್ಧಾರ ಮಾಡಿದ ಮೇಲೆ ಆ ನಿಷಾದ ರಾಜ ಅಳ್ತಾನೆ. ಮಾತು ಕೊಡ್ತಾರೆ ರಾಮರು, ಮರಳಿ ಬರುವಾಗ ನಿನ್ನ ನೋಡ್ಬಿಟ್ಟು ಮಾತಾಡಿಸ್ಬಿಟ್ಟೆ ಹೋಗ್ತೀನಿ ಅಂತ. ನಿಷಾದ ಕಾಯ್ತಲೇ ಇರ್ತಾನೆ, ಕಣ್ಣೀರು. ನನ್ನ ದೊರೆ, ನನ್ನ ಸ್ನೇಹಿತ, ನನ್ನ ಆತ್ಮೀಯ ಅಂತ. ರಾವಣ ಸಂಹಾರ ಆಗಿ ವಿಭೀಷಣರು ಸಮಯ ಇಲ್ಲ, ವಾಪಸ್ ಬರ್ಬೇಕು ಸರ್ರಂತ ಹೇಳ್ಬಿಟ್ಟು ಪುಷ್ಪಕ ವಿಮಾನ ಹತ್ತಿಸ್ಕೊಂಡು, ಯಾಕಂದ್ರೆ 14 ವರ್ಷ ತುಂಬಿದ ದಿನ ನೀನಿಲ್ಲ ಅಂದ್ರೆ ಅಗ್ನಿ ಪ್ರವೇಶ ಅಂತ ಬರ್ತಾ ಹೇಳ್ಬಿಟ್ಟಿರ್ತಾನೆ. ನಿಷಾದನಿಗೂ ಗೊತ್ತು, ನನ್ನ ರಾಮ ಹಾಗೆ ಹೋಗ್ತಾನೆ. ಆಮೇಲೆ ಬಂದು ಕರೀತಾನೆ ಅಂತ. ನನ್ನ ರಾಮ ಕೊಟ್ಟ ಮಾತಿಗೆ ನಿಲ್ಲುವ ರಾಮ, ನನ್ನ ರಾಮ ಕೊಟ್ಟ ಮಾತಿಗೆ ನಿಲ್ಲುವ ರಾಮ. ನೀವ್ ಯಾರಾದ್ರೂ ನಾನಾಗ್ಲಿ ಕೊಟ್ಟ ಮಾತಿಗೆ ನಿಂತಿದ್ದೀವಾ? ಹೋಗಲ್ಲೋ, ಯಾರೋ ನೀನು. ಏನೋ ರಾಮನಿಚ್ಛೆ, ಕೊಟ್ಟ ಮಾತಿಗೆ ಒಂದು ಒಂದು ತುಣುಕಷ್ಟು ನಾನು ನಿಂತಿರ್ಬೋದೇನೋ. ರಾಮನಿಗೆ ಗೊತ್ತು, ಅಷ್ಟೇ ಹೇಳಬಲ್ಲೆ. ಕೊಟ್ಟ ಮಾತಿಗೆ ನಾನು ತಪ್ಪಿಲ್ಲ ಮಕ್ಕಳೇ, ನಿಂತಿದ್ದೇನೆ. ನನ್ನ ಮಟ್ಟಕ್ಕೆ ನಾನು 100 ರೂಪಾಯಿ ಆಗ್ಲಿಲ್ಲ ಅಂದ್ರು ಅಸಲಾದ್ರೂ ಕೊಟ್ಟಿದ್ದೇನೆ. ಅದು ನನ್ನ ರಾಮನ ಆಜ್ಞೆ, ರಾಮನ ಮೇಲೆ ಆಣೆ. ನಿಂತಿದ್ದೇನೆ. ಕೊಟ್ಟ ಮಾತಿಗೆ ನಾನು ಹಿಂದೆ ತಿರುಗಿ ಹೋಗಿಲ್ಲ. ಯಾವತ್ತಾದ್ರೂ ರವಿಶಂಕರ ಕೊಟ್ಟ ಮಾತಿಗೆ ಮೋಸ ಮಾಡಿಬಿಟ್ಟ, ತಪ್ಪು ಮಾಡಿಬಿಟ್ಟ. ಯಾಕಂದ್ರೆ ನಿತ್ಯ ರಾಮ ಅಂತೇನಲ್ವಾ, ನಿತ್ಯ ಹನುಮರನ್ ಪಕ್ಕದಲ್ಲಿ ಇಟ್ಕೋಬಿಟ್ಟು ನಾನು ರಾಮ ರಾಮ ಅಂತ ತಪ್ಪಾಗುತ್ತೆ. ಅದು ನನ್ನ ತಾಯಿ ಗೊತ್ತು, ವಾಗ್ದೇವಿಗೆ ಗೊತ್ತು, ನಿಮಗೂ ಗೊತ್ತು, ನನ್ನ ಧರ್ಮಪತ್ನಿಗೂ ಗೊತ್ತು. ಕೊಟ್ಟ ಮಾತಿಗೆ ಇದ್ದೇನೆ, ಇರುತ್ತೇನೆ. ನನ್ನ ತಾಯಿಗೂ ಮಾತು ಕೊಟ್ಟಿದ್ದೆ, ಇರ್ತೇನೆ ನಿನ್ನ ಮಕ್ಕಳಿಗೆ ಅಂತ. ನನಗೆ ಈ ಮದುವೆ, ಈ ಕುಟುಂಬ, ಈ ಹೆಸರು, ಇದು ಯಾವ್ದು ಇವತ್ತಿಗೂ ಇಷ್ಟ ಇಲ್ಲ ಮಕ್ಕಳು, ನಿಮ್ಮ ಮೇಲೆ ಆಣೆ. ಇವತ್ತು ರಾಮನ ಆಜ್ಞೆ ನಡೆದು ಬಿಡ್ತೇನೆ. ಅದುವೇ ಚಿತ್ರ. ಅಲ್ಲಿ ಕಾಷಾಯ ಧರಿಸಿದ ಪ್ರಣವ ಶಕ್ತಿ, ನನಗೊಂದು ಬಿಳಿ ವಸ್ತ್ರ ಸಾಕು. ಇವತ್ತಿಗೂ ಅದೇ, ಪ್ರತಿ ನಿತ್ಯ ತುಡಿತ ಮಲಗಿದಾಗ ಎದ್ದಾಗ ಅದೊಂದು ಜಪ ತಪ. ಎಲ್ಲಿಗೆ ಗಂಟು ಹಾಕಿ ಬಿಟ್ಟೆ ರಾಮ, ಇದು ಬೇಡವಾದದ್ದು, ಇದು ಯಾವುದು ರಾಮ ಅಂತ. ಅದಾಗೆ ಸತ್ಯ ಕೈಯಾಗಿರುತ್ತೆ. ಇದು ಈ ಕರ್ಮ, ನಾವು ಯಾವ್ದನ್ನು ಬೇಡ ಅಂತೇವೋ ಅದೇ ಅಂತೆ. ನಂಬಲ್ಲ. ನನ್ನ ದೊರೆ ರಾಮ ಹೋಗ್ಬೇಕಾದ್ರೆ ಏನೋ ಸದ್ದು ಕಾಡಿನಲ್ಲಿ, ದೊಡ್ಡ ವಿಮಾನ ಒಂದು ಹೋಗ್ತಿದೆ. ಎಲ್ಲ ಕಾಡಿನ ಜನಗಳೆಲ್ಲ ಓಡ್ತಾರೆ. ಮಹಾಸ್ವಾಮಿ ಒಂದು ವಿಮಾನ ನಿಧಾನವಾಗಿ ಹೋಗ್ತಿದೆ, ಏನೋ ಇಲ್ಲೋ ಇಳಿಯೋ ತರ
ಓ ನನ್ನ ರಾಮಚಂದ್ರ ಪ್ರಭು ಅಯೋಧ್ಯೆಗೆ ಹೋಗ್ತಿದ್ದಾರೆ, ಆಗ್ಲಿ ಆಗ್ಲಿ, ಮೊದಲು ಆ ಕಾರ್ಯ ಆಗ್ಲಿ, ಮೊದಲು ರಾಮ ಹೋಗಿ ಅಯೋಧ್ಯೆ ತಲುಪಲಿ ಅಂದ್ರೆ ನೀವು ನಂಬಲ್ಲ, ತಟ್ಟಂತ ಇಳಿದು ಅದರಿಂದ ಇಳಿದು ಬಂದು ನಿಷಾದ ಅಂತಾರೆ ನನ್ನ ರಾಮಪ್ರಭು. ಗಳ 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 ಅಳ್ತಾನೆ. ಒಬ್ಬ ಸಾಮಾನ್ಯ ಕಾಡಿನ ಆದಿವಾಸಿಗಳು ಅದು ಇದು ಅಂತ ಏನೇನೋ ಮಾತಾಡ್ತೀವಲ್ವಾ ಮಕ್ಕಳೇ, ನನ್ನ ರಾಮ ಜಾತಿನ ನೋಡಿ ಸ್ನೇಹಿತ ಗೆಳತನ ಮಾಡ್ಲಿಲ್ಲ. ಅದು ಸುಗ್ರೀವ ಇರ್ಬೋದು, ಹನುಮಂತ ಇರ್ಬೋದು, ವಿಭೀಷಣ ಇರ್ಬೋದು, ವ್ಯಕ್ತಿತ್ವ ನೋಡಿ ಮಾತು ಕೊಟ್ಟೆ ನಿಂತವ. ಅದು ನನ್ನ ರಾಮ. ನನ್ನ ರಾಮನ ಬಗ್ಗೆ ಮಾತಾಡೋಕ್ ನಮ್ ಕೈಯಲ್ಲಿ ಆಗೋಲ್ಲ, ನಾವು ಬದುಕ್ಲಿಕ್ಕೆ ಆಗೋಲ್ಲ, ನಾನಂತೂ ಆಗೋಲ್ಲ. ಅದು ನಾನು ಈಗ್ಲೂ ಕೊರಗ್ತಿರ್ತಾನೆ. ನನ್ನ ಧರ್ಮಪತ್ನಿ ಸೀತೆಯೇ, ನಾನು ರಾಮನಲ್ಲ. ಈಗ ಹೇಳ್ತಿರ್ತೀನಮ್ಮ ನಾನು ಬಂಡನಮ್ಮ ಅಂತ. ಎಲ್ಲೋ ಒಂದ್ ಚೂರು ಪಾರು ಅಳಿಲು ಸೇರಿ ಅಷ್ಟೇ. ಆ ತಾಯಿ ವಾಗ್ದೇವಿ ಗೊತ್ತಿಲ್ಲ, ಇನ್ನೂ ಇಲ್ಲ, ಆಗಲಿ. ಅಂಥದ್ರಲ್ಲಿ ನೀವು ನಂಬಲ್ಲ, ಇಳಿದು ಬಂದು ನಿಷಾದ ನೋಡು ನೀನು, ಅಯ್ಯೋಯ್ಯೋ ಎಂಥ ಕೆಲಸ ಮಾಡಿಬಿಟ್ಟೆ ಸ್ವಾಮಿ, ತಪ್ಕೊಂಡು ಗಳ 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 ಗಳ. ನಾನು ಹೇಳಿದ ಒಂದು ಮಾತಿಗೆ ನೆನಪಿಟ್ಕೊಂಡು ಮತ್ತೆ ರಾಮ ಕೊಟ್ಟ ಮಾತು, ಸ್ವಾಮಿಯಲ್ಲಿ ಭರತ ಕಾಯ್ತಿದ್ದಾನೆ, ಬಾ ನೀನ್ ಹತ್ಕೊಂತ, ಹಂಗೆ ಎಳ್ಕೊಂಡು ಹಂಗೆ ವಿಮಾನ ಜರ್ರ್ ಅಂತ ಬಂದಿಳಿತಾರೆ. ಅದು ನನ್ನ ರಾಮ. ಕೊಟ್ಟ ಮಾತಿಗೆ ನಾನು ವಾಪಸ್ ಅಯೋಧ್ಯೆಗೆ ಹೋಗುವಾಗ ನಿನ್ನನ್ನು ನೋಡಿ ಮಾತಾಡಿ ಹೋಗ್ತೇನೆ. ಮೃತ್ಯುವನ್ನೇ ತಡೆ ಹಾಕಿ ನಿಲ್ಲಿಸಿದಂತ ರಾಮ, ಕೊಟ್ಟ ಮಾತಿಗೆ ನಿಂತಂತ ರಾಮ. ಹೌದು, ಯಾವ ಮಟ್ಟಕ್ಕೆ ಅಂದ್ರೆ ನೀವು ನಂಬಲ್ಲ, ಇನ್ನೊಂದು ಮಾತಿದೆ, ಅದನ್ನೊಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬಂದು ಹೇಳ್ತಾನೆ. ಕಾಯ್ತಿರಿ, ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನಾವು ಯಾವತ್ತಾದ್ರೂ ಕೊಟ್ಟು ಮಾತಿಗೆ ನಿಂತಿದ್ದೀವ ಮಕ್ಕಳೇ? ನಾವು ಗೆಳೆತನ ಮಾಡೋದ್ರಲ್ಲೂ ಸ್ಟೇಟಸ್ಸು, ಅಯ್ಯೋ ಅಯ್ಯೋ, ಕಷ್ಟಕ್ಕೆ ಬಂದು ತಗೊಂಡು ನೀನ್ ಯಾರು ಅನ್ನೋ ಅಂತ ವ್ಯಕ್ತಿಗಳಾಗ್ಬಿಟ್ಟಿದ್ದೇವೆ. ನಚ್ಚುತ್ತೆ ನಜರಾನ, ಅಯ್ಯೋ ಲಾಭ ಇದ್ರೆ ಮಾತ್ರ ಇವನು, ಲಾಭ ಇಲ್ಲ ಅಂದಿದ್ದೆ ಕೊಟ್ಬಿಡು, ನಮ್ಮ ಅಸಲಾದ್ರೂ ಕೊಟ್ಟುಬಿಡು, ಅದೂ ಇಲ್ಲ ಅಂತ ಒಂದು ವಿಕೃತ. ಹೌದು, ಯಾವ ರೀತಿ ಎಲ್ಲ ಗಂಡ ಹೆಂಡತಿ ಮಕ್ಕಳು ಸ್ನೇಹಿತ ಬಂದು ಈ ಕಲಿಯುಗದಲ್ಲಿ ಏನಕ್ಕೆ ರಾಮಾಯಣ ಓದ್ಬೇಕು ಅಂದ್ರೆ ನನ್ನ ರಾಮ ಕೊಟ್ಟು ಮಾತು. ಒಬ್ಬ ಸಾಮಾನ್ಯ ಕಾಡಿನ ಪ್ರಜೆ ತನ್ನನ್ನ ಪ್ರೀತಿಸಿದ ರೀತಿ, ಆದರಿಸಿದ ರೀತಿ, ತಾನಿದ್ದ ಆ ಬಾಲ್ಯದಿಂದಲೂ ಇದ್ದಂತ ಗೆಳೆತನವನ್ನ ಮರೆಯಲೇ ಇಲ್ಲ. ರಾಮ ಕಡೆಯವರೆಗೂ ಹಾಗೆ ಉಳಿಸ್ಕೊಂಡಿದ್ದ. ಇವತ್ತಿಗೂ ತಿರುಚಿ ಶ್ರೀರಂಗಂಗೆ ವಿಭೀಷಣರು ಬಂದು ಪೂಜೆ ಮಾಡಿ ಹೋಗುತ್ತಾರೆ ಅನ್ನೋ ಒಂದು ಮಾತಿದೆ, ಚರಿತ್ರೆಯಲ್ಲಿ ಇದೆ, ಅದು ನೋಡಿ. ಇವತ್ತಿಗೂ ಅದಷ್ಟೇ ಅಲ್ಲ, ರಾಮರು ಕಾಡಿಗೆ ಹೋದಾಗ ಮೊದಲಿಗೆ ಪ್ರತ್ಯಕ್ಷ ಆಗೋದೇ ವನದೇವಿ, ತಾಯಿ ಜಗನ್ಮಾತೆ ಸ್ವರೂಪ. ರಾಮ, ನನ್ನಿಂದ ನಿನ್ಗೇನಾದ್ರೂ ಸೇವೆ ಅಂತ, ಏನಾದ್ರೂ ಒಂದು ಸೇವೆ ಅಂತ. ಅಮ್ಮ ಒಂದು ಕೆಲಸ ಮಾಡು, ನಿನ್ಗೆ ನಿಜವಾಗ್ಲೂ ಅಂತ ಇಷ್ಟ ಇದ್ರೆ ನಾನು ನಡ್ಕೊಂಡು ಬರ್ತಿದ್ದೀನಲ್ಲ, ಹಿಂದ್ಗಡೆ ತುಂಬಾ ಮುಳ್ಳುಗಳು, ಪೊಟರೆಗಳು ಚುಚ್ಚುವಂಥವಿದ್ದಾವೆ, ಅದನ್ನೆಲ್ಲ ಹೂವುಗಳ ತರ ಮಾಡ್ಬಿಡಂತ. ರಾಮ, ನೀನ್ ನಡ್ಕೊಂಡು ಹೋಗ್ತಿದ್ರೆ ಮುಂದ್ಗಡೆ ಅಲ್ಲಿ ಮಾಡ್ತೀನಿ ಅಂದ್ರೆ, ಇಲ್ಲ 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 ಹಿಂದ್ಗಡೆ ಮಾಡುವಂತ. ಇದು ಯಾಕೆ ರಾಮ ಅಂದ್ರೆ, ನಾನು ನೋಡ್ಕೊಂಡು ಬರ್ತಿದ್ದಾನೆ, ಅವನಿಗೆ ಬರೀ ಹೂಗಳೇ ಕಾಣಿಸ್ಲಿ. ನಮ್ಮ ಅಣ್ಣ ಮುಳ್ಳುಗಳಲ್ಲಿ ನಡ್ಕೊಂಡು ಹೋಗ್ತಿದ್ದಾನೆ ಬರಿಗಾಲಲ್ಲಿ ಅಂತ ಅವನಿಗೆ ಅನ್ನಿಸ್ಬಿಟ್ರೆ ಕದಡಿ ಹೋಗ್ಬಿಡ್ತಾನೆ. ಅವನ ಕಣ್ಣಲ್ಲಿ ನೀರು ಬರೋದು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಅಂತಾರೆ ರಾಮ. ಇದು ನನ್ನ ರಾಮ. ನೋಡಿ, ತನ್ನ ಬಗ್ಗೆ ಅಲ್ಲ, ತನ್ನವರ ಬಗ್ಗೆ, ತನ್ನ ಒಡ ಹುಟ್ಟಿದವರ ಬಗ್ಗೆ. ನಾವಿವತ್ತು ಎಷ್ಟು ಜನ ನಮ್ಮ ಅಣ್ಣ ತಮ್ಮಂದ್ರು ಮಲಗಿದ್ರೆ ಕಲ್ಲಾಕ್ಬಿಟ್ಟಿದೀವಿ ಹೇಳಿ ಮಕ್ಕಳೇ, ಕಿತ್ತು ತಿಂದಿದ್ದೀವಿ ಮಕ್ಕಳೇ, ಮೋಸ ಮಾಡಿಬಿಟ್ಟಿದ್ದೀವಿ ಮಕ್ಕಳೇ. ಅಯ್ಯೋಯ್ಯೋ, ಒಂದಿಷ್ಟು ಜಾಗಕ್ಕೆ, ಒಂದಿಷ್ಟು ರಸ್ತೆಗೆ, ಒಂದಿಷ್ಟು ದುಡ್ಡಿಗೆ, ಒಂದಿಷ್ಟು ಅಧಿಕಾರಕ್ಕೆ ರಾಮ 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 ರಾಮ.
ಅದಕ್ಕೆ ಹೇಳೋದು, ಏನ್ ಬಂದ್ರು ರಾಮ ರಾಮ ಅಂತ ಏನು ಗೊತ್ತ ಹೇಳೋದು, ರಾಮನಿಗೆ ಮೀರಿದ ನಡವಳಿಕೆ ಏನೋ ಇದು, ಥೋ. ರಾಮ ಹೇಳ್ಕೊಟ್ಟಿದ್ದೇನೋ, ನಿತ್ಯ ರಾಮಾಯಣ ಓದ್ತೇವೆ, ನಿತ್ಯ ರಾಮನ ಬಗ್ಗೆ ಕೇಳ್ತೇವೆ. ಒಂದಾದರೂ ಆತನ ನಡವಳಿಕೆಯಲ್ಲಿ ತಂದೆಗೆ ತಕ್ಕ ಮಗನಾಗಿ, ಅವನವನೋ ಮುದುಕ ಸುಮ್ನೆ ಇರೋ ಕೇಳೋ, ಬೇಡ, ಬಾಯಿ ಮುಚ್ಕೊಂಡ ಮಾತು ಮಾತಾಡೋದು ಬೇಡ. ದೊಡ್ಡವರು ಅಹಂಕಾರ ಇದೆ ತುಂಬಾ. ತಂದೆನೇ ಎದೆ ಮೇಲೆ ಓದಿತಕ್ಕಂಥದ್ದು, ತಂದೆಗೆ ಊಟ ಇಲ್ಲದೆ, ತಾಯಿಗೆ ಊಟ ಇಲ್ಲದೆ ವೃದ್ಧಾಶ್ರಮಗಳು ಕೇಳಿದ್ದುಂಟ ನನ್ನ ರಾಮರ ಕಾಲದಲ್ಲಿ. ಅಪಮೃತ್ಯು ಕೇಳಿಲ್ಲ, ಆಯಾಯ ವಯಸ್ಸಿಗೆ ಏನು ಸಾವು ಇರಬೇಕೋ ಅದು ಬರ್ತಿತ್ತು. ಇದು ಗೊತ್ತೇ ಇಲ್ಲ. ರಾಮಾಯಣ ಓದ್ತೇವೆ, ರಾಮನ ಗುಣಗಳನ್ನು ಮಾತ್ರ ನಾವು ಫಾಲೋ ಮಾಡಲ್ಲ, ಮಾಡೋದೆಲ್ಲ ಕೃಷ್ಣನ ಗುಣಗಳೇ. ಅಬಾಬಾಬಾಬಾಬಾಬಾಬಾ. ಅದಕ್ಕೆ ಹೇಳುದು, ರಾಮನ ಗುಣಗಳನ್ನು ಫಾಲೋ ಮಾಡಬೇಕು, ಕೃಷ್ಣರ ಹಿತವಚನಗಳನ್ನ ಕೇಳಬೇಕು ಅಂತ. ಇಲ್ಲ ಮಕ್ಕಳೇ, ನಾವು ಕೇಳಲ್ಲ, ನಾವು ಉಲ್ಟಾ ಮಾಡೋದು. ಹೌದು, ನಮ್ಮ ಕಣ್ಣಿಗೆ ಕಲಿಯುಗಕ್ಕೆ ಅಂಥದೊಂದು ಭಾವ ಇದು ಇರತಕ್ಕಂಥದ್ದು. ನಾವು ಬದಲಾಗಬೇಕು, ನೆನ್ಪಿಟ್ಕೊಳ್ಳಿ. ನಾವು ಅಟ್ಲೀಸ್ಟ್ ಅದಕ್ಕೆ ರಾಮಾಯಣ ತಂದಿಟ್ಕೊಳ್ಳೋದು. ರಾಮ ಹೀಗ್ ಬದುಕ್ತ, ರಾಮ ಹೀಗ್ ನಡ್ಕೊಂಡ, ಹೆಂಡತಿ ಹತ್ರ ಹೇಗಿದ್ದ, ಸೋದರನ ಹತ್ರ ಹೇಗಿದ್ದ, ಲಕ್ಷ್ಮಣ ಹೇಗಿದೆ, ಇದನ್ನ ಹೇಳ್ತಾ ಹೋದ್ರೆ ನೀವು ನಂಬಲ್ಲ ಮಕ್ಕಳು, ಇದು ಮುಗಿಯಲಾರದ ಇತಿಹಾಸ. ನನ್ನ ಯಾವ ಜನ್ಮದ ಸೌಭಾಗ್ಯವೋ ನಮ್ಮ ವೇದಿಕೆ, ನೀವು ನನ್ನ ರಾಮರು, ನಾನು ನಿಮ್ಮ ಅಳಿಲಿರಬಹುದು. ಹನುಮಂತರು ಹೋಲಿಸ್ಕೊಳ್ಳೋ ಯೋಗ್ಯತೆ ನನಗಿಲ್ಲ. ನೀವೇನೇ ಹೇಳ್ಬೋದು, ನಿಮ್ಮ ಪ್ರೀತಿ ಆಗಾದ, ನಿಮ್ಮ ಮಮತೆ ಆಗಾದ, ನಿಮ್ಮ ಗೆಳೆತನ ಆಗಾದ, ನಿಮ್ಮ ಆಶೀರ್ವಾದ ಆಗಾದ, ನಾನೊಂದು ಅಳಿಲಿರಬಹುದೇನೋ. ಹೌದು, ಇದು ಸತ್ಯ. ಅಷ್ಟೇ ಹೇಳಬಲ್ಲೆ. ಅದರಿಂದ ರಾಮನ ಗುಣಗಳನ್ನ ನಾವೆಲ್ಲರೂ ಯಾವ್ದಾದ್ರೂ ಒಂದನ್ನ ಅನುಸರಿಸೋಣ, ಬದುಕೋಣ. ಇವತ್ತಿನ ಈ ಒಂದು ದಿವ್ಯ ಮುಹೂರ್ತ ಎಲ್ಲರೂ ಆನಂದಿಸಿ ನೋಡಿ. ಆ ದಿಕ್ಕಿಗೆ ಆಗಲಿಲ್ಲ ಒಂದು ನಮಸ್ತೆ ರಾಮಯ್ಯ, ಎಲ್ಲರನ್ನೂ ತಂಪಾಗಿಡು ರಾಮಯ್ಯ, ಎಲ್ಲರಲ್ಲೂ ಸಮಾಧಾನ ಇಡು ರಾಮಯ್ಯ, ಎಲ್ಲರನ್ನೂ ಒಂದಾಗಿ ನೋಡೋಣ ರಾಮಯ್ಯ. ನನ್ನ ಭರತಖಂಡದಲ್ಲಿ ಯಾವ ಜಾತಿ ಭೇದ ಮತ ಯಾವುದೂ ಇಲ್ಲದೆ ಎಲ್ಲರೂ ಒಂದಾಗಿ ಬದುಕೋಣ ರಾಮಯ್ಯ. ಇವನು ಈ ಜಾತಿ, ಇವನು ಈ ಧರ್ಮ, ಇವನದು ಹೆಚ್ಚು, ಇವನದು ಕಡಿಮೆ, ಇದ್ಯಾವುದು ಬೇಡ. ನನ್ನ ರಾಮನಿಗೆ ಮೀರಿದ ಹೆಚ್ಚಿಲ್ಲ, ನನ್ನ ರಾಮನಿಗೆ ಮೀರಿದ ಕಡಿಮೆ ಇಲ್ಲ, ನನ್ನ ರಾಮನಿಗೆ ಮೀರಿದ ನಾಮವಿಲ್ಲ, ನನ್ನ ರಾಮರಿಗೆ ಮೀರಿದ ಧರ್ಮವಿಲ್ಲ. ನನಗಂತೂ ನನ್ನ ರಾಮ ಧರ್ಮವೇ, ಅದುವೇ ನನ್ನ ರಾಷ್ಟ್ರ ಧರ್ಮ. ರಾಷ್ಟ್ರ ಧರ್ಮಕ್ಕಿಂತ ದೊಡ್ಡ ಧರ್ಮವಿಲ್ಲ. ಅದನ್ನೇ ಸೂರ್ಯದೇವರು ಹೇಳುದು, ರಾಷ್ಟ್ರ ಧರ್ಮಕ್ಕಿಂತ ನಿನ್ನ ಧರ್ಮದ ಹೆಚ್ಚಾಯ್ತಾ ಅಂತ ಹೇಳ್ತಾರೆ. ಏನೋ ನಿನ್ನ ಹೆಂಡತಿ, ನಿನ್ ಮಗು, ನಿನ್ನ ಇದು ಅಂತ ಬಂದ್ಬಿಡ್ತಾ, ನೀನ್ ದೊರೆ ಆಗ್ತಿದ್ದಾಗೆ, ಪಟ್ಟ ಏರ್ತಿದ್ದಾಗೆ, ಇದಕ್ಕೇನೋ ನಿನಗೆ ಪಟ್ಟಾಭಿರಾಮ ಅಂತ ಹೆಸರು ಕೊಟ್ಟಿದ್ದು ರಾಮ, ಇಕ್ಷ್ವಾಕು ಕುಲಕ್ಕೆ ನೀನು ಕಳಂಕ ಆಗಿಬಿಡ್ತೀಯ ರಾಮ ಅಂತ ಹೇಳ್ತಾರೆ. ನೀನು ಮಾತು ಕೊಟ್ಟು ಬಂದಿದೆ, ಅದರ ಪ್ರಕಾರ ನಿಲ್ಲಬೇಕು ಅಂತ. ಕಲ್ಲು ಮಾಡಿಕೊಂಡು ಕುಳಿತುಕೊಳ್ಳುತ್ತಾನೆ ನನ್ನ ರಾಮ. ಅದರಿಂದ ಇಂತಹ ಒಂದು ವಿಚಿತ್ರಕಾರಿ ವ್ಯಕ್ತಿಗಳು ಏನಾದ್ರು ಸುತ್ತಮುತ್ತ ಅವರೆಲ್ಲ ಬಿಡಿ ಮಕ್ಕಳೇ, ರಾಮರನ್ನ ಜಪ ಮಾಡೋಣ, ರಾಮನ ರಾಷ್ಟ್ರ ಧರ್ಮವನ್ನ ಮುಂದುವರಿಸೋಣ. ನನ್ನ ರಾಷ್ಟ್ರ ದೊಡ್ಡದು, ನನ್ನ ರಾಷ್ಟ್ರದ ಮುಂದ್ಗಡೆ ಯಾವ ಧರ್ಮ, ಯಾವ ಹೆಸರು, ಯಾವ ಕುಲ, ಯಾವ ಜಾತಿ, ಯಾವುದೋ ಒಂದು ಪ್ರಚೋದನೆ ನನಗೆ ಬೇಕಿಲ್ಲ. ರಾಷ್ಟ್ರ ಧರ್ಮವೇ ದೊಡ್ಡ ಧರ್ಮ. ನನ್ನ ರಾಷ್ಟ್ರಕ್ಕೋಸ್ಕರ ಸಾಯುವುದಕ್ಕಾದ್ರು ನಾವು ಸರಿಯೇ ಅನ್ನತಕ್ಕಂಥ ಭಾವಕ್ಕೊಳಗಾಗಿ ನೋಡಿ. ಅದು ರಾಷ್ಟ್ರ ಧರ್ಮ, ಅದುವೇ ರಾಮ ಧರ್ಮ. ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಮೃಗಶಿರಾ ನಕ್ಷತ್ರ, ಮೇಷರಾಶಿ ಚೆನ್ನಾಗಿದೆ. ಸ್ವಲ್ಪ ಮಾತು ನೋಡ್ಕೊಂಡು, ಚಂದ್ರ ವಾಕ್ಸ್ಥಾನದಲ್ಲಿ ಕುಜನ್ಸಾರದಲ್ಲಿರುವುದರಿಂದ ಸಣ್ಣ ಕದಲಿಕೆ ಆಗಬಹುದು, ಎಚ್ಚರಿಕೆ. ಸಣ್ಣದಾಗಿ ಅದೊಂದು ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ ಅಷ್ಟೇ. ಮಿಕ್ಕಂತೆ ಧೈರ್ಯ ಸಾಹಸೆ ಲಕ್ಷ್ಮಿ. ಅಂದುಕೊಂಡಂತ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ನಡೀತಕ್ಕಂಥ ಅದ್ಭುತವಾದ ದಿನ. ವೃಷಭ ರಾಶಿ, ಚಂದ್ರ ಕುಜಂಚಾರ, ಕುಜ ಅಷ್ಟಮದಲ್ಲಿ ಭೂಮಿಗೆ ಸಂಬಂಧಪಟ್ಟಂಥದ್ದು, ವಾಹನಕ್ಕೆ ಸಂಬಂಧಪಟ್ಟಂತ ವೃತ್ತಿ, ವ್ಯಾಪಾರ, ವ್ಯವಹಾರ, ಕೊಡೋದು ತಗೊಳ್ಳೋದು, ಲೇಔಟು, ರಿಯಲ್ ಎಸ್ಟೇಟು, ಎಲೆಕ್ಟ್ರಿಕಲು, ಪವರ್ ಸೆಕ್ಟರು, ಸ್ವಲ್ಪ ಒದ್ದಾಟವೇ
ಎಚ್ಚರಿಕೆ. ದೂರ ಪ್ರಯಾಣಂ ನಿಷಿದ್ಧಂ, ವಾಗ್ದಂಡನ. ಎಲ್ಲೋ ಒಂದು ಬಾಯ್ಜಾರಿ ಮಾತಾಡ್ಬಿಡ್ತೀರಿ, ಹುಷಾರು. ಮಿಥುನ ರಾಶಿ, ಚಂದ್ರ ಕುಜಂಚಾರ, ಕುಜ ಸಪ್ತಮದಲ್ಲಿ, ಎಚ್ಚರಿಕೆ. ನೋಡಿ, ನೀವು ತುಂಬಾ ಗಟ್ಟಿವಂತರು ಮಾನಸಿಕವಾಗಿ, ಅದಕ್ಕಿಂತಲೂ ಬೌದ್ಧಿಕ ಬುದ್ಧಿವಂತರು, ಮಹಾಬುದ್ಧಿವಂತರು. ತುಂಬಾ ಬುದ್ಧಿವಂತರಿಗೆ ದೈವ ದೇಹ ಶಕ್ತಿ ಕೊಡಲ್ಲ. ಅಂದ್ರೆ ದೇಹಕ್ಕೆ ದಂಡನೆಯಾಗದ ಹಾಗೆ ಇವತ್ತೇನಾದ್ರೂ ಮಾಡುವಂತ ಕೆಲಸ, ಬುದ್ಧಿಪೂರ್ವಕವಾಗಿ ಬುದ್ಧಿಗೆ ಬಲ ಕೊಡುವಂತ ಕೆಲಸ ಕಾರ್ಯಗಳು ತೊಡಗಿಸ್ಕೊಂಡಿದ್ರೆ ಯಶಸ್ಸು. ದೇಹಕ್ಕೆ ಕೊಡಕ್ ಹೋದ್ರೆ ಅಂದ್ರೆ ಬಡಸ್ಕೊಬಿಡ್ತೀರಿ, ಎಚ್ಚರಿಕೆ. ಕರ್ಕಾಟಕ ರಾಶಿ, ವಿಜಯ ಮಸ್ತು. ಚಂದ್ರ ಕುಜಂಸಾರ, ಕುಜ 6ನೇ ಮನೆ. ಯಾವ ಕೆಲಸ ಅಂದ್ರೆ ಇವತ್ತು ಮುಗಿಸ್ತೀರಿ. ಇವತ್ತೊಂದು ಶುಭ ಸುದ್ದಿ ಕರ್ಕಾಟಕ ರಾಶಿಗೆ ನಿಶ್ಚಿತ. ಆ ಕುಜ ಕೂಡ ನೋಡಿ ಕೇತು ಸಾರದಲ್ಲಿದ್ದು, ಕೇತು ಮತ್ತೆ 3ನೇ ಮನೆಯಲ್ಲಿ ಕುಜನ್ ಸಾರದಲ್ಲಿದ್ದು ಅವನನ್ನೇ ನೋಡ್ತಿದ್ದಾನೆ. ವಿಜಯ ಮಸ್ತು, ವೀರ್ಯ ಮಸ್ತು, ಧೈರ್ಯ ಮಸ್ತು. ಹಂಟಿಂಗ್ ಡೌನ್, ನೀವೇನಾದ್ರು ಅಂಥದ್ದೊಂದು ಸ್ಥಾನ, ಗತ್ತು, ಲಾಯರು, ಪೊಲೀಸು, ಡಿಟೆಕ್ಟಿವ್ ಏಜೆನ್ಸಿ, ಸಿವಿ ಆಫೀಸರು, ಡಿಫೆನ್ಸ್ ಆಫೀಸರು, ದೊಡ್ಡ ದೊಡ್ಡ ಪ್ರಾಜೆಕ್ಟ್, ದೊಡ್ಡ ದೊಡ್ಡ ಕೆಲಸ, ದೊಡ್ಡ ದೊಡ್ಡ ಯೋಜನೆ, ಅದ್ಭುತವೇ. ಇನ್ನು ವಿಶೇಷವಾಗಿ ಸಿಂಹರಾಶಿ, ನಿಮಗೂ ಅಷ್ಟೇ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕುಜ ಭಾಗ್ಯಾಧಿಪತಿ ಕುಳಿತಿರೋದ್ರಿಂದ ನೀವು ತೆಗೆದುಕೊಳ್ಳುವ ಕೆಲವೊಂದು ನಿರ್ಧಾರಗಳು, ಕುಜ ಬುಧ ಸೇರಿದಾಗ ಲಾಯರ್ಸ್ ಅಂತವೆ, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್, ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ಸ್, ಅಂದ್ರೆ ಗೈಡ್ ಮಾಡುವಂಥದ್ದು. ಅಂದ್ರೆ ಅದರಲ್ಲಿ ಅವ್ರ ಎಕ್ಸ್ಪರ್ಟ್ಸೇ, ಅವ್ರಿಗೆ ಗೊತ್ತಿದೆ. ನಮಗೆ ಲಾ ಗೊತ್ತಿಲ್ಲ, ಬ್ಯಾಂಕಿಂಗ್ ರೂಲ್ಸ್ ಗೊತ್ತಿಲ್ಲ, ಚಾರ್ಟರ್ಡ್ ಅಕೌಂಟೆನ್ಸಿ ಎಕ್ಸ್ಪರ್ಟ್ಸ್, ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ಸ್, ಲೀಗಲ್ ಎಕ್ಸ್ಪರ್ಟ್ಸ್, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್, ಇಂಜಿನಿಯರಿಂಗ್ ಎಕ್ಸ್ಪರ್ಟ್ಸ್. ಆ ತರದ ವೃತ್ತಿ, ಉದ್ಯೋಗ, ವ್ಯವಹಾರ, ಅದ್ಭುತ ಯಶಸ್ಸು, ಕೀರ್ತಿ, ಪ್ರತಿಷ್ಠೆ, ಸನ್ಮಾನ, ಒಂದು ಇನ್ಕ್ರಿಮೆಂಟ್, ಪ್ರಮೋಷನ್, ಹೆಸರು, ಗೌರವವೇ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಭಾಗ್ಯಸ್ಥಾನದ ಚಂದ್ರ ಕುಜಂಸಾರ. ಸ್ವಲ್ಪ ನೋಡ್ಕೊಂಡು ರಾಷ್ಟ್ರ ಧರ್ಮ ಇರಬೇಕು, ಹಾಗಂತ ಯಾರನ್ನೂ ಬಡಿಯೋ ಆಗಿರಬಾರ್ದು. ಎಲ್ಲೆಲ್ಲೋ ನಿಂತ್ಕೊಂಡು ಅರ್ಚೋದು, ಕಿರ್ಚೋದು, ಇನ್ನೊಂದು ಮಾಡೋದು. ಪಕ್ಕದಲ್ಲಿರೋರು ತೊಂದರೆ ಆಗದ ಹಾಗೆ. ನಮ್ಮ ಧರ್ಮ ಅನ್ನೋದು ನಮ್ಮ ಮನೆ ಒಳಗಡೆ, ಮನೆಯಿಂದ ಹೊರಗಡೆ ಬಂದ್ರೆ ರಾಷ್ಟ್ರ ಧರ್ಮವೇ ದೊಡ್ಡದು. ಹೌದು, ಇದು ತುಂಬಾ ಜನ ಗೊತ್ತಿಲ್ಲ. ಇದನ್ನ ಚಾಣಕ್ಯನೇ ಹೇಳ್ಕೊಟ್ಟಿರೋದು. ಯಥಾ ರಾಜ ಪ್ರತಾ ಪ್ರಜಾ ತಥಾ ಪ್ರಜಾ ಅಂತ ಯಾರು ಹೇಳಿದ್ದು? ಮೊಟ್ಟ ಮೊದಲನೇದಾಗಿ ಹೇಳಿಕೊಟ್ಟವನೇ ಚಾಣಕ್ಯ. ಯಥಾ ರಾಜ ತಥಾ ಪ್ರಜಾ ಅಂತ. ಸೊ ನಾವು ಮನೆಯಲ್ಲಿದ್ರೆ ನಮ್ಮ ಧರ್ಮ, ನಮ್ಮ ಪೂಜೆ, ನಮ್ಮ ಶಾಸ್ತ್ರ, ನಮ್ಮ ಬೊಟ್ಟು, ನಮ್ಮ ನಿಯಮ, ನಮ್ಮ ಜೈಕಾರ ಎಲ್ಲ ನಡೀಲಿ. ನಮ್ ಹಿಂಗ್ ತಗೊಳ್ಳೋದೆ ಅದೆಲ್ಲ ನೀವು ಮಾಡಬೇಡಿ. ಸತ್ಯ ಹೇಳ್ತೇನೆ, ನಾವೇನೋ ಒಂದು ತಗೋತೀವಿ, ಅದು ನಿಮ್ದಲ್ಲ. ನಾನೇನೋ ಒಂದು ಪೀಠ ಕಟ್ಟಿದ್ದೇನೆ, ಪಗಡಿ ಕಟ್ಟಿದ್ದೇನೆ, ಅದು ನಿಮ್ದಲ್ಲ. ನಮ್ಮನ್ನೆಲ್ಲ ಅನುಕರಣೆ ಮಾಡ್ಲಿಕ್ಕೆ ಹೋಗ್ಬಿಡಿ. ನಾನು ಹಿಂಗ್ ಬೊಟ್ಟಿಡ್ತೇನೆ, ನೀವ್ ಇಡಬೇಡಿ. ನಿಮ್ಮ ಮನೆ ತಂದಲ್ಲಿಲ್ಲ ಅಂದ್ರೆ ನಾನು ಇಲ್ಲೇ ಬೊಟ್ಟಿಡ್ತೇನೆ, ಇಡಬೇಡಿ. ದಯಮಾಡಿ ಹೇಳ್ತೇನೆ, ಬೇಜಾರು ಮಾಡ್ಕೋಬೇಡಿ. ಇಲ್ಲ, ನಾವು ಬಳೆ ಹಾಕೋತೀವಿ, ನೀವು ಹಾಕೋಬೇಡಿ ನಿಮ್ಮದ್ರಲ್ಲಿ ಇಲ್ಲ ಅಂದ್ರೆ. ಅದು ನನ್ನ ಮನೆತನ, ನನ್ನ ಧರ್ಮ, ನನ್ನ ನಿಯಮ, ಅದು ನನ್ನ ಮನೆ ಒಳಗಡೆ. ಹೊರಗಡೆ ಬಂದ್ರೆ ಎಲ್ಲರ ಧರ್ಮವೂ ಸಮಾನವೇ. ಅದುವೇ ನಮ್ಮ ಭಾರತದ ಕಾನೂನು, ಭಾರತದ ಸಂವಿಧಾನ. ಸೊ ಕೆಲವರು ಹಂಗಲ್ಲ, ಹೊರಗಡೆ ಬಂದಿದ್ದೆ ತಯ್ಯ ತಕ್ಕ ಅದು ಇದು ಯಾರೋ ಸ್ನೇಹಿತರೋ ಗೆಳೆಯರೋ ಇನ್ನೊಂದು ಏನೋ ಒಂದು ಈ ತರದೆಲ್ಲ ಮಾಡ್ತಕ್ಕಂಥದ್ದು ಇರುತ್ತೆ. ಇವತ್ತು ಕನ್ಯಾ ರಾಶಿ ಆ ತರದ ಭಾವನೆಗಳಿಗೆ ಒಳಗಾಗ್ಬೇಡಿ. ಜೈ ಶ್ರೀರಾಮ್ ಸಾಕು. ಬೇಕು ಅಂತ ಪಕ್ಕದ ಧರ್ಮದವನು ಒಪ್ನಿದ್ದಾನೆ ಮನೆ, ಅಲ್ಲಿ ನಿಂತ್ಕೊಂಡು ಜೈ ಶ್ರೀರಾಮ್. ಅಲ್ಲಿ ಯಾರ್ದು ಅವ್ರದೇ ಒಂದು ದೇವಸ್ಥಾನ ನಿಯಮ ಇದೆ, ಅಲ್ಲಿ ಹೋಗ್ಬಿಟ್ಟು ಜೈ ಶ್ರೀರಾಮ್ ಬೇಡ. ನನ್ನ ಮಾತು ಕೇಳಿ, ನನ್ನ ರಾಮ ಹೃದಯದಲ್ಲಿದ್ದಾನೆ, ನನ್ನ ರಾಷ್ಟ್ರ ಧರ್ಮದಲ್ಲಿ ನಾನಿದ್ದೇನೆ. ಅವ್ರಿಗೆ ಬರುತ್ತೆ, ಖಂಡಿತ ಬರುತ್ತೆ. ನಾವೆಲ್ಲ ನಮ್ ಕೆಲಸ ಮಾಡ್ತಿದ್ರೆ ಅವ್ರಿಗೂ ಅದು ಬರುತ್ತೆ. ನಾವು ನಮ್ ಕೆಲ್ಸನೇ ಮಾಡ್ತಿಲ್ಲ, ನಿತ್ಯ ರಾಮನೆಲ್ಲ ನಮ್ ತಂದೆಗೆ ಮರ್ಯಾದೆ ಕೊಡಲ್ಲ, ಹೆಂಡತಿಗೆ ಮರ್ಯಾದೆ ಕೊಡಲ್ಲ, ಗಂಡನ ಮರ್ಯಾದೆ ಕೊಡಲ್ಲ. ತಗೊಂಡೋಗಿ ವೃದ್ಧಾಶ್ರಮ ಹಾಕಿದೀವಿ. ಸಂಜೆ 7 ಗಂಟೆ ಆದ್ಮೇಲೆ ಕುಡಿದಿರೋ ಮನೆಗ್ ಬರೋಲ್ಲ. ವೀಕೆಂಡ್ ಆಯ್ತು ಅಂದ್ರೆ ಪಬ್ಬು ಕ್ಲಬ್ಗೆ ಹೋಗೋದೆ ಮನೆಗೆ ಬರೋಲ್ಲ. ಅರ್ಧ ಪ್ಯಾಂಟು, ಅರ್ಧಿರೋ ಬಟ್ಟೆ ಎಲ್ಲ ಹಾಕೊಂಡೆಲ್ಲ ಮಾಡ್ತೀವಿ. ಆದ್ರೆ ಮಾತ್ರ ರಾಷ್ಟ್ರ ಧರ್ಮ, ನನ್ನ ರಾಮ ಇದೆಲ್ಲ ಹೇಳ್ತೀವಿ. ಯಾವತ್ತಾದ್ರೂ ರಾಮಾಯಣ ಎತ್ಕೊಂಡು ಓದಿದ್ದೀವ, ಕುತ್ಕೊಂಡಿದ್ದೀವ, ಪ್ರವಚನ ಕೇಳಿದೀವ, ಪಾಲನೆ ಮಾಡ್ತಿದೀವ? ಇಲ್ಲ. ಮಾತಿದ್ರೆ ಈ ತರ ಬೆಂಕಿ ಹಚ್ಚೋ ಕೆಲ್ಸಕ್ಕಾದ್ರೆ ರೆಡಿ ಕೆಲವರು. ಹೌದು, ಇದೆಲ್ಲ ಮಾಡೋದಕ್ಕೆ ರೆಡಿ, ನಿಲ್ಸೋಕ್ ರೆಡಿ, ಕಲ್ಲು ಬೀಸೋದಕ್ಕೆ ರೆಡಿ. ಅನ್ಯ ಧರ್ಮದ ಬಗ್ಗೆ ಮಾತಾಡೋದು. ನನ್ನ ರಾಮ ಯಾವತ್ತು ಅನ್ಯ ಧರ್ಮದ ಬಗ್ಗೆ ಮಾತಾಡಿದವನಲ್ಲ. ಅನ್ಯ ಧರ್ಮದ ಕಿಚ್ಚು ಹತ್ತಿಸಿ ಬದುಕಿದವನೇ ಅಲ್ಲ ನನ್ನ ರಾಮ. ನೆನ್ಪಿಟ್ಕೊಳ್ಳಿ.
ಅಂತ ವಾಲಿಯ ಸಂಹಾರ ಆದಾಗ ವಾಲಿ ಕೇಳೋ ಪ್ರಶ್ನೆಗಳಿಗೆ ಒಂದೊಂದಕ್ಕೂ ನೇರ ನುಡಿಯಲ್ಲಿ ಉತ್ತರ ಕೊಡ್ತಾನೆ. ಬೇರೆಯವರಾಗಿದ್ರೆ ಉತ್ತರ ಕೊಡ್ತಿರ್ಲಿಲ್ಲ. ನನ್ನನ್ನ ಮರೆಯಾಗಿ ಬಾಣ ಬಿಟ್ಟು ಹೊಡೆದೆ ರಾಮ, ನೀನು ಸುಗುಣಾಭಿರಾಮ ಅಂತ ಕೇಳಿದ್ದೆ, ಪಿತೃವಾಕ್ಯ ಪರಿಪಾಲಕ ರಾಮ ಅಂತ ಕೇಳಿದ್ದೆ, ಕೊಟ್ಟ ಮಾತಿಗೆ ತಪ್ಪುವನಲ್ಲ ಅಂತ ಕೇಳಿದ್ದೆ, ಇಟ್ಟ ಬಾಣ ಇಟ್ಟ ಗುರಿ ಮಿಸ್ ಆಗೋದಿಲ್ಲ ಅಂತ ಕೇಳಿದ್ದೆ. ಆದ್ರೆ ಈ ರಾಮ ಹಿಂದುಗಡೆಯಿಂದ ಬಾಣ ಬಿಟ್ಟು ಹೊಡೆದು ಸಾಯಿಸಿದ್ನ ಅಂತ. ನನ್ನ ರಾಮ ಏನ್ ಹೇಳ್ತಾರೆ ಗೊತ್ತಾ? ಅದಕ್ಕೆ ಹೇಳುದು ರಾಮಾಯಣ ಓದಬೇಕು, ರಾಮಾಯಣ ಓದ್ಬೇಕು. ವಾಲಿನ್ ಹಿಂದುಗಡೆಯಿಂದ ಬಾಣ ಬಿಟ್ಟು ಹೊಡೆದ. ಫಸ್ಟ್ ಆಫ್ ಆಲ್ ನೀನು ಮನುಷ್ಯನೇ ಅಲ್ಲ ಅಂತಾನೆ, ನೀನೊಬ್ಬ ಮೃಗ. ನಮ್ಮ ನಾಡಿನಲ್ಲಿ ಮೃಗಗಳ ಉಪಟಳ ಜಾಸ್ತಿಯಾದಾಗ, ಬೇಟೆಗೆ ಬರ್ತವೆ. ನೀನ್ ನಿಂತ್ಕೋ, ನಾನ್ ನಿಂತ್ಕೋತೇನೆ, ನೀನ್ ಬಿಡು ನಾನ್ ಬಿಡು ಅಂತ ಹೇಳಿ ಹೊಡೆಯಲ್ಲ. ಒಂದು ಮೃಗವನ್ನ ಹೊಡಿಬೇಕು ಅಂದ್ರೆ ಹಿಂದೆನ ಮುಂದೆನ ಮೇಲೆನ ಕೆಳಗಡೆನ ನಥಿಂಗ್. ಅದು ಉಪಟಳ ಮೀರಿ ಹೋಯ್ತು ಅಂದ್ರೆ ಕೆಡ್ಡ ತೋಡಿ ಆದ್ರೂ ಅದಕ್ಕೆ ಹೊಡಿತವೆ, ಅದನ್ನ ಹೊಡಿತವೆ, ಹಿಂದೆ ಮುಂದೆ ಅಂತ ಬರಲ್ಲ. ನೀನು ಒಂದು ಮೃಗಕ್ಕಿಂತಲೂ ಕ್ರೂರ ಮೃಗ. ಸ್ವಂತ ಸೋದರನ ಹೆಂಡತಿಯನ್ನೇ ತಗೊಂಡೋಗಿ ಬೊಂಜಿಸ್ದವನನ್ನ ಏನ್ ಅನ್ನಬೇಕು? ಮೃಗಗಳು ಅಂತ ತಾನೆ ಅನ್ನಬೇಕು. ಅದು ಹೇಳ್ತಾನೆ ನನ್ನ ರಾಮ, ಅದು ನನ್ನ ರಾಮ. ಸುಮ್ಮನೆ ಅಲ್ಲ, ನನ್ನ ರಾಮ ಏನಾದ್ರೂ ಒಂದು ಮಾಡಿದ ಅಂದ್ರೆ ಅದಕ್ಕೊಂದು ನೀತಿ ನಿಯಮ ಶಾಸ್ತ್ರ ಮತವಾಗಿಯೇ ಮಾಡುವುದು ನನ್ನ ರಾಮ. ಆದ್ರೆ ನಾವು ಕಲ್ಬಿಸ್ಬಿಡೋದು, ಪಕ್ಕದ ಮನೆಗೆ ಬೀಸ್ಬೇಕೀಗ. ಜೈ ಜೈ ರಾಮ್ ಶ್ರೀ ಶ್ರೀರಾಮ್ ಅಂತ ಹೇಳ್ಬಿಟ್ಟು. ದಯವಿಟ್ಟು ಆ ತರದ ಪ್ರಚೋದನೆಗಳು ಇನ್ನೊಂದು ಅಕ್ಕ ಪಕ್ಕ ಕನ್ಯಾ ರಾಶಿಯ ಮೇಲೆ ಈ ತರ ಪ್ರಭಾವ ಆಗಿ ಉದ್ವಿಗ್ನರಾಗಿ ಇನ್ನೊಂದು ಇರ್ತಾರೆ ಮಂಗಗಳು. ಅದಕ್ಕೆ ಆ ಮಂಗನನ್ನೇ ನನ್ನ ರಾಮಚಂದ್ರ ಪ್ರಭು ಮಾಧವಸ್ಥಾಯಿಗೆ ತಗೊಂಡೋದ, ಕರ್ಕೊಂಡ್ ಬಂದ್ ಪಕ್ಕದಲ್ಲಿ ಇಟ್ಕೊಂಡ ಹನುಮರನ್ನ. ನೆನ್ಪಿಟ್ಕೊಳ್ಳಿ ಅಷ್ಟೇ. ಆ ಅಂಕೆ ನಮ್ಮ ಮನಸ್ಸೆಂಬ ಕೋತಿಯನ್ನ, ಮರ್ಕಟವನ್ನ ಬಂಧಿಸಿ ಕಾಲತ್ರ ಇಟ್ಕೋಬೇಕು. ಇವತ್ತು ಅದ್ ಮಾಡ್ಕೊಂಡ್ರೆ ನೀವು ಗೆದ್ದು ಬಿಟ್ರಿ. ಇನ್ನು ವಿಶೇಷವಾಗಿ ತುಲಾರಾಶಿ, ಚಂದ್ರಾಷ್ಟಮ ಜಾಗ್ರತೆ, ಮಾತು ಜಾಗ್ರತೆ, ಮನಸ್ಸು ಜಾಗ್ರತೆ. ವಿಪರೀತ ಬಲ ನಂಗೆ ಗೊತ್ತು, ಇನ್ನೊಂದು ಇನ್ಯಾವುದೋ ಅನ್ನತಕ್ಕಂಥ ಭಾವಾರ್ಥದಲ್ಲಿ ನೋಡಿ. ನಾವೊಂದು ಮಾತು ಹೇಳ್ತಿರ್ತಿದ್ದಾರೆ ನಮ್ ಗುರುಗಳು, ಅವಕಾಶ ಸಿಗದೇ ಇರುವವರೆಗೂ ಎಲ್ಲರೂ ರಾಮರೇ. ಹೌದು, ಇದು ಸತ್ಯವೇ. ನಾವೆಲ್ಲ ರಾವಣರೇ. ಅವಕಾಶ ಸಿಕ್ಕಾಗ ಮಾತ್ರ ರಾಮನಾಗ ನಾಟಕ ಮಾಡೋದು. ನಾನು ಯಾರು ಗೊತ್ತಾ, ನಾನು ಬೊಟ್ಟಿಡ್ತೀನಿ, ನಾನು ಅದು ಮಾಡಿ. ತಂದೆಗೊಂದು ಮರ್ಯಾದೆ ಇಲ್ಲ, ಇನ್ನೊಂದಿಲ್ಲ, ರಾಷ್ಟ್ರ ಪ್ರೇಮ ಇಲ್ಲ, ರಾಷ್ಟ್ರ ಕಟ್ಟಬೇಕಾದ ಟ್ಯಾಕ್ಸ್ ಇಲ್ಲ, ಇನ್ನೊಂದಿಲ್ಲ, ಸರಿಯಾಗಿ ಹೋಗಿ ಓಟ್ ಹಾಕಲ್ಲ, ಎಲ್ಲ ಸಿಗ್ನಲ್ ಜಂಪು, ಎಲ್ಲ ಇದೆ. ಮಾತು ಬೇರೆ. ಇವತ್ತು ತುಲಾರಾಶಿ ಆತರ ಯಾವುದೋ ಒಂದು ಪ್ರಚೋದನೆ, ವಿಚಿದ್ರಂ, ನಿಮ್ಮ ಶಕ್ತಿ ದುರುಪಯೋಗ ಆಗತಕ್ಕಂಥದ್ದು ಒಂದುಂಟು. ಎಚ್ಚರಿಕೆಯಿಂದ ನಿಭಾಯಿಸಿ. ವೃಶ್ಚಿಕ ರಾಶಿ ಚೆನ್ನಾಗಿದೆ. ನಿಮ್ಮ ಕೆಲಸ ಕಾರ್ಯ ವ್ಯವಸ್ಥಿತ ಸ್ಥಿತ, ತುಂಬಾ ಅದ್ಭುತವಾದಂಥ ಗುಡ್ ನ್ಯೂಸ್ ಒಂದು ನಡೆಯುತ್ತೆ. ಯಾಕಂದ್ರೆ ಚಂದ್ರ ಕುಜನ್ ಸಾರದಲ್ಲಿದ್ದು, ಕುಜ ಧನಸ್ಥಾನದಲ್ಲಿದ್ದಾನೆ. ಸೊ ಭೂಮಿ, ಮನೆ, ವ್ಯವಹಾರ, ವ್ಯಾಪಾರ, ಉದ್ಯೋಗ, ಓಡಾಟ, ಸುತ್ತೋಟ ಇವುಗಳಲ್ಲಿ ವಿಶೇಷವಾದಂಥ ಯಶಸ್ಸು ಕೀರ್ತಿ ನೋಡತಕ್ಕಂಥ ಒಂದು ದಿನ. ದಂಡನಾಯಕರಾಗಿದ್ರೆ ನಿಮ್ಮನ್ನು ತಡೆಯೋರಿಲ್ಲ. ಮಿಲಿಟರಿ ಆಫೀಸರ್, ಡಿಫೆನ್ಸ್ ಆಫೀಸರ್, ದೊರೆ ಮಟ್ಟದ ಅಧಿಕಾರ ವ್ಯವಸ್ಥಿತವಾಗಿ ನಡೆಯುತ್ತೆ. ಚೆನ್ನಾಗಿದೆ. ಧನುಸು ರಾಶಿ ನಿಮಗೂ ಅಷ್ಟೇ ಚೆನ್ನಾಗಿದೆ. ಚಂದ್ರ 6ನೇ ಮನೆ ಕುಜನ್ಸಾರ, ಕುಜ ನಿಮ್ಮನೇಲೇ ಇದ್ದಾನೆ. ಈ ಒಂದು ಮಿಲಿಟರಿ, ಪೊಲೀಸು, ಡಿಫೆನ್ಸು, ಲಾಯರು, ಜಡ್ಜು, ಸರ್ಜನ್ನು, ಡಾಕ್ಟರು, ಕಾಸ್ಮೆಟಿಕ್ಕು, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರ, ಶಸ್ತ್ರಾಭ್ಯಾಸ, ಸ್ಪೋರ್ಟ್ಸ್ ಲೈನ್ ಅಲ್ಲಿ ಇದ್ದೀರಾ, ವಿಶೇಷ ಸಕ್ಸಸ್ಸು. ಮಕರ ರಾಶಿ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಜಾಗ್ರತೆ. ಶ್ರೀರಾಮ, ಜಯರಾಮ, ಜಯ ಜಯ ರಾಮ, ಕೋದಂಡ ರಾಮ, ಏನು ಮನ್ಸಿಗೆ ಅನ್ಸುತ್ತೆ ರಾಮರ ಬಗ್ಗೆ ನೆನೆಸ್ಕೊಳ್ಳಿ. ಇವತ್ತು ತಟಸ್ಥ ಆಗುತ್ತೆ. ಹೌದು, ಒಂದು ಸ್ಕಂದ ಭುಜಂಗ ಸ್ತೋತ್ರ ಕೇಳಿ, ತುಂಬಾ ಒಳ್ಳೆಯದು. ಮನೇಲಿ ಏನಾದ್ರೂ ಒಂದು ಕಿಟಿಪಿಟಿ ದಾಂಪತ್ಯದಲ್ಲೋ, ವ್ಯವಹಾರದಲ್ಲೋ, ಓಡಾಟದಲ್ಲೋ, ಸುತ್ತಾಟದಲ್ಲೋ ಒಂಚೂರು ಪ್ರಯಾಸಗಳಿರ್ತಕ್ಕಂಥದ್ದಿರುತ್ತೆ. ದೊಡ್ಡ ಕೆಲಸ, ದೊಡ್ಡ ರಿಸ್ಕ್ ತಗೊಳ್ಳಿಕ್ಕೆ ಹೋಗ್ಬೇಡಿ. ಇನ್ನು ಕುಂಭರಾಶಿ
ಚಂದ್ರ ಕುಜನ್ ಸಾರದಲ್ಲಿದ್ದು ಕುಜ ಲಾಭಸ್ಥಾನದಲ್ಲಿರುವುದರಿಂದ 100% ವೃತ್ತಿಯಲ್ಲೋ ವ್ಯವಹಾರದಲ್ಲೋ ಅದ್ಭುತ ಪ್ರಗತಿ, ಯಶಸ್ಸು, ಕೀರ್ತಿ. ಬಟ್ ಸ್ವಲ್ಪ ಸ್ಟ್ರೆಸ್ ಇರ್ತೀರಿ. ಸುಖದಲ್ಲಿ ಚಂದ್ರನಿರುವುದು ಒಳ್ಳೆಯದೇ ಆದರೂ ಕುಚ್ ಪಾನಾ ಆಯ್ತು ಕುಚ್ ಕೋನ ಹೈ, ಜಾಗ್ರತೆ. ಏನಾದ್ರೂ ಒಂದು ಸಿಗ್ಬೇಕಂದ್ರೆ ಬಿಡ್ಲೇಬೇಕು. ಎಲ್ಲ ಇದು ಇರ್ಬೇಕು ಇದು ಇರ್ಬೇಕು, ಎರಡೂ ಸಿಗೋದಿಲ್ಲ. ದೈವ ಎರಡೂ ಕೊಡೋದಿಲ್ಲ. ಮದುವೆನೂ ಆಗ್ಬೇಕು ನೆಮ್ಮದಿನೂ ಇರ್ಬೇಕು ಅಂದ್ರೆ ಅದೆಲ್ಲಿಂದ ಬರುತ್ತೆ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಯಾರಾದ್ರೂ ಮದುವೆ ಆಗಿರೋನ ನೆಮ್ಮದಿಯಾಗಿದ್ದಾರ, ಸುಖವಾಗಿದ್ದಾರ ಅಂತ ಕೇಳಿ. ಖಂಡಿತ ಇಲ್ಲ ಮಕ್ಕಳೇ. ಓಡ್ಲೇಬೇಕು. ಹೆಂಡತಿ ಜವಾಬ್ದಾರಿ ಇದೆ, ಮಕ್ಕಳ ಜವಾಬ್ದಾರಿ ಇದೆ, ಗಂಡನ ಜವಾಬ್ದಾರಿ ಇದೆ, ಮನೆ ಜವಾಬ್ದಾರಿ ಇದೆ, ಅತ್ತೆ ಮಾವನ ಜವಾಬ್ದಾರಿ. ಮದುವೆ ಆಗದೆವರೆಗೂ ಎಲ್ಲೋ ಮದುವೆ ಎಲ್ಲೋ ಮದುವೆ, ಜೀವ ತಿಂದಾಕ್ಬಿಟ್ಟಿರ್ತಾರೆ. ಕುಚ್ ಪಾನ ಆಯ್ತು ಕುಚ್ ಕೋನ. ಮದುವೆ ಆದ್ಮೇಲೆ ಸಂಜೆ 6 ಗಂಟೆಗೆ ಮನೆಗೆ ಬಂದ್ಬಿಡ್ಬೇಕಪ್ಪ. ಮದುವೆ ಆದ ಮೇಲೆ ಸಂಜೆ 6-7 ಗಂಟೆ ಅದನ್ನೇ ಅಭ್ಯಾಸ ಮಾಡಿಬಿಟ್ರಿ ಅಂತ ಇಟ್ಕೊಳ್ಳಿ. ಗೋವಿಂದ ಗೋವಿಂದ. ಮದುವೆ ಆದ ಹೊಸದ್ರಲ್ಲಿ 6 ಗಂಟೆಗೆಲ್ಲ ಮನೆಗೆ ಬಂದು ಹೊರಗಡೆ ಪಾನಿಪುರಿ ಕೊಡಿಸ್ತಿದ್ರು ಗೊತ್ತಾ? ಗೋವಿಂದ. ವಾರಕ್ಕೊಂದ್ಸಲಿ ಪಿಕ್ಚರ್ ಕರ್ಕೊಂಡು ಹೋಗ್ತಿದ್ರಿ, ಗೋವಿಂದ. ವಾರಕ್ಕೊಂದ್ಸಲಿ ಪಾನಿಪುರಿ ಕೊಡಿಸ್ತಿದ್ರಿ, ಗೋವಿಂದ. ವಾರಕ್ಕೊಂದ್ಸಲಿ ದೇವಸ್ಥಾನ. ಹೊಸದ್ರಲ್ಲಿ ಜೋರಾಗಿ ಹೋಗಿಯೋದೆ, ಜೇಬ್ ತುಂಬಾ ದುಡ್ಡು, ಮುಯಿ ದುಡ್ಡು ಬಂದಿತ್ತು. ತಗ್ಗೋ ಸುತ್ತು ಪ್ರಪಂಚವೆಲ್ಲ ಅಂದಮಯ್ಯ. ಅದಕ್ಕೆ ನಮ್ ಗುರುಗಳು ನನ್ಗೆ ತುಂಬಾ ಅದ್ಭುತವಾಗಿ ಹೇಳ್ಕೊಟ್ಟಿದ್ದಾರೆ. ಅದನ್ನ ಮುಂದೊಂದ್ ದಿನ ಹೇಳ್ಕೊಡ್ತೀನಿ, ನನ್ನ ಬಡಿತೀನಿ ಆಮೇಲೆ ಅಷ್ಟೇ. ಆಯ್ತು. ಸೊ ಅದರಿಂದ ಕುಂಭರಾಶಿಗೆ ಇವತ್ತು ಸುಖವೂ ಉಂಟು, ಸ್ವಲ್ಪ ಕಳ್ಕೊಳ್ಳೋದು ಉಂಟು. ನೆಮ್ಮದಿ ಪಡಿತೀರಿ, ಯೋಚನೆ ಮಾಡಬೇಡಿ. ಯಾಕಂದ್ರೆ ಕುಜ 11ನೇ ಮನೆ, ಖಂಡಿತ ಯಶಸ್ಸುಂಟು. ಇನ್ನು ಮೀನರಾಶಿ, ಏನಾದ್ರೂ ಮನೆ ತಗೋಬೇಕು, ಜಾಗ ತಗೋಬೇಕು, ಮನೆ ಕಟ್ಟಬೇಕು, ಮನೆ ಮಾರಬೇಕು, ಪ್ರಾಪರ್ಟಿ ಡೆವಲಪ್ಮೆಂಟ್, ಪ್ರಾಪರ್ಟಿ ವಿಚಾರಗಳು ಸಂಬಂಧಪಟ್ಟಂಥದ್ದು, ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರು, IT, ಸಾಫ್ಟ್ವೇರ್, ಈ ರೀತಿಯ ಉದ್ಯೋಗ ಕೆಲಸ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀರಾಮ ಜಯ. ಎಲ್ಲರಿಗೂ ನನ್ನ ರಾಮನ ಆ ಅನುಗ್ರಹ ಶಕ್ತಿ ದೊರಕಲಿ. ರಾಮನಂತ ನೆಮ್ಮದಿ ನಿಮಗೆ ಸಿಗಲಿ. ನಮಾಮಿ ಶಂಕರ.